ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. முன்னை வினயகல மூங்கில் குடியமுதம் ஒன்னம் கழற்கமல போதிரண்டும் என்னுடைய சென்னை கனியாக சேர்த்தினேன். தென்புலத்தார்க்கு என்ன கடவுடையேன் யான் நயந்தருப்பேன் இன்பமெல்லாம் பழுதின்றி நன்னினற்பால் ஷயந்தரு கீர்த்தி ராமானுஜமுனிதாளினை மேல் உயர்ந்த குணத்த திருவரங்கத்தமதோங்கும் அன்பாலியம்பும் கலித்துறை அந்தாதி ஓத இசை நெஞ்சமே. சொல்லின் தொகை கொண்டு உனதடி போதுக்கு தொண்டு செய்யும் நல்லன்பரே தும்முன்னாமெல்லாம் என் தன்னாவின் உள்ளே அல்லும் பகலும் அமரும் படி நல்ல பருஷமயம் வெல்லும் பரமா ರಾಮಾನುಜಾಯಿದನ್ ವಿಣ್ಣಪ್ಪನೇ. ಎಲ್ಲರಿಗೂ ನಮಸ್ಕಾರ. 96 ಆಗಿತ್ತು ಅನ್ಸುತ್ತೆ. 95 ಆಗಿತ್ತು ಮೇಡಮ್. 95 ಆಗಿತ್ತು. ಓಕೆ. വളരും പിണി കൊണ്ട് വൽവിനയാൽ. ನಮಸ್ಕಾರ ಶಬಿತಾ. வளரும் பிணி கொண்டவள் வினையால் மிக்க நல்வினையில் கிளரும் துணிவு கிடத்தறியாது. மிக்க நல்வினையில் கிளரும் துணிவு கிடத்தறியாது. முடைத்தலையும் தளரும் அளவும் தரித்தும் விழந்தும் தனி திரிவேத்து. முடைத்தலையும் தளரும் அளவும் தரித்தும் விழுந்தும் தனி திருவேற்கு. உளரெம் இறையவன் உளரெம் இறைவர் ராமானுஜன் தன்னையுற்றவரே. ராமானுஜன் தன்னை உற்றவரே. வளரும் பிணி கொண்டு வல்வினையால் மிக்க நல்வினையில் கிளரும் துணிவு கிடைத்தறியாத. முடைத்தலையும் தளரும் அளவும் தரித்தும் விழுந்தும் தனி திரிவேற்கு. உளரெம் இறையவர் ராமானுஜன் தன்னையொத்தவரே. வளரும் பிணி கொண்டவள் வினையால் மிக்க நல்வினையில் கிளரும் துணிவு கிடத்தறியாது. முடைத்தலையும் தளரும் அளவும் தரித்தும் விழுந்தும் தனி திருவேற்கு. உளர்யம் இறைவர் இராமானுஜன் தன்னை உற்றவரே.
ನನಗೆ ರಕ್ಷಕರು ಬೇರೆ ಯಾರು ಇಲ್ಲ, ಬರೀ ರಾಮಾನುಜರೊಬ್ಬರೇ ಅಂತ ಹೇಳ್ತಾರೆ ಅಮುದನಾರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ಅವರು ನೈತ್ಯಾನುಸಂಧಾನ ಮಾಡ್ಕೊಳ್ತಾರೆ. ನಾನು ತುಂಬಾ ಪಾಪಿಯಾಗಿದ್ದೆ. ಹೇಗೆ ಅಂತ ಹೇಳಿದ್ರೆ, ಪೆರಿಯಾಳ್ವಾರ್ ಹೇಳ್ತಾರಲ್ಲ ಹಾಗೆ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ಲಿಲ್ವಂತೆ. ಪಾವಮೇಶ ಇದು ಪಾವ್ಯಾನೆ. ಕೆಲವು ಪುಣ್ಯ ಕೆಲಸ ಮಾಡಿದಾಗ್ಲೂ ಪಾಪ ಅಂಟ್ಕೊಂಡ್ಬಿಡತ್ತೆ ಗೊತ್ತಿಲ್ಲದೆ. ಆತರ ಏನೂ ಇಲ್ವಂತೆ. ಗೊತ್ತಿದ್ದು ಕೆಟ್ಟ ಕೆಲಸನೇ ಮಾಡಿ ಪಾಪವನ್ನ ಸಂಪಾದಿಸ್ಕೊಂಡಿದ್ದೆ. ಆತರ ದುಷ್ಕೃತಿಗಳನ್ನೇ ಮಾಡಿ ಪಾಪ ಸಂಪಾದಿಸ್ಕೊಂಡು ಶರಣಾಗತಿ ಎಂಬ ಹೆದ್ದಾರಿಯನ್ನು ಕಳೆದ್ಕೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತೇ ಇರ್ಲಿಲ್ಲ ಅದೊಂದು ತುಂಬಾ ಒಳ್ಳೆ ಇದು ಮಾರ್ಗ ಇದೆ, ಎಲ್ಲರೂ ಹೋಗಿ ಉಜ್ಜೀವನ ಆಗ್ಬೋದು ಅನ್ನೋದು ಅದೆಲ್ಲ ಗೊತ್ತೇ ಇರಲಿಲ್ಲ. ಇಂತಹ ಪಾಪದ ರಾಶಿಯಲ್ಲಿ ಬಿದ್ದಿದ್ ನನ್ನನ್ನ ಬೇರೆ ಯಾರ್ ತಾನೇ ಕಾಪಾಡಕ್ಕಾಗತ್ತೆ? ಹೇಗೆ ಅಂತ ಹೇಳಿದ್ರೆ, ತೇವು ಮತ್ತರಿಯೇನ್ ಕುರುಹು ನಂಬಿ ಅಂತ ಮುದ್ರಕವಿ ಹೇಳ್ತಾರಲ್ಲ, ಆತರ ನನಗೆ ಬೇರೆ ಯಾರು ಗತಿ ಇರ್ಲಿಲ್ಲ. ನನ್ನನ್ನ ಒಬ್ರಿಗೆ ಯಾರಾದ್ರೂ ವಿಷ ಹಾಕಿದ್ರು ಅಂತ ಹೇಳಿದ್ರೆ, ಅವ್ರು ಹೆಚ್ಚು ಕಡಿಮೆ ಕೊಲೆಗಾರರ ತರನೇ ಎಲ್ರು ನೋಡ್ತಾರೆ, ಯಾರು ಅವ್ರನ್ನ ಗೌರವಿಸೋದಿಲ್ಲ. ಬ್ರಹ್ಮಹತ್ಯೆ ದೋಷ ಬೇರೆ ಬರುತ್ತೆ ಅವ್ರಿಗೆ, ಬರ್ತಿತ್ತು. ಅವ್ರ ಹೆಂಡತಿ ನಮಸ್ಕಾರ ಮಾಡ್ಬಿಟ್ಟಿದ್ರಿಂದ ಅವ್ರು ವಿಷ ತಗೊಳ್ಳಿಲ್ಲ, ಅದು ಬರ್ಲಿಲ್ಲ. ಇಲ್ಲದ್ರೆ ಅವ್ರಿಗದು ಬರ್ತಾ ಇತ್ತು. ಹಾಗೆ ನನಗೆ ರಕ್ಷಕರೆಂದ್ರೆ ರಾಮಾನುಜರನ್ನೇ. ಅವರು ಮತ್ತೆ ಅವರನ್ನ ಆಶ್ರಯಿಸ್ತಾರಲ್ಲ ಮಹನೀಯರು, ಅವರನ್ನ ಯಾರು ಆಶ್ರಯಿಸಿರ್ತಾರೋ, ಇಲ್ಲಿ ಮುಖ್ಯವಾಗಿ ಕೂರತಾಳ್ವಾನ್ನೇ ಅವ್ರು ಹಿಡ್ಕೊಳ್ತಾರೆ. ಕೂರತಾಳ್ವಾನ್ ಮುಖಾಂತರನೇ ಅವ್ರಿಗೆ ಇವ್ರ ಶಿಷ್ಯವೃತ್ತಿನೂ ಸಿಗುತ್ತೆ. ಇಲ್ಲದ್ರೆ ಶಿಫಾರಸು ಮಾಡ್ಬೇಕಲ್ಲ ಯಾರಾದ್ರೂ, ಇವನೊಬ್ಬ ಒಳ್ಳೆಯವನು ಯೋಗ್ಯ ತಗೊಳ್ಳಿ ಅಂತ. ಕೂರತಾಳ್ವಾನ್ ಮೂಲಕನೇ ಸಿಗತ್ತೆ. ಅದನ್ನ ಹೇಳ್ತಾರೆ. ಈ ಶರೀರ ಅಂತ ಇದೆಯಲ್ಲ, ಇದು ಏನಪ್ಪಾ ಅಂತ ಹೇಳಿದ್ರೆ ಮಾಂಸಚಕ್ಷುವಿಂದ ಆಗಿದ್ದು, ದುರ್ವಾಸನೆಯಿಂದ ಕೂಡಿದ್ದು. ಹೇಳ್ತಾರೆ ಹೇಗೆ ಅಂದ್ರೆ, ಅಮೇಧ್ಯ ಪೂರ್ಣಂ ಕ್ರಿಮಿಜಂತು ಸಂಕುಲಂ ಸ್ವಭಾವ ದುಗ್ಧುಗಂ ಅಶೌಚಂ ಅಧ್ರುವಂ ಕಳೆಬರಂ ಮೂತ್ರ ಪುರೀಶ ಭಾಜನಂ. ಈ ತರ ಎಲ್ಲ ಇರ್ಬೇಕಾದ್ರೆ ಅದನ್ನ ಕಾಪಾಡ್ಕೊಳ್ಳೋದು, ಅದನ್ನ ನೋಡ್ಕೊಳ್ಳೋದು, ಅದ್ರಲ್ಲೇ ಇದನ್ನೇ ಹೊತ್ತು ಪುಣ್ಯ ಸಂಪಾದಿಸ್ಬೇಕು, ಒಳ್ಳೇದ್ ಮಾಡೋದು ಅನ್ನೋದೆಲ್ಲ ಇರ್ಲೇ ಇಲ್ಲ. ತನಿ ತಿರುವೇ ಇರ್ತಂದ್ರೆ ದಿಕ್ಕಿಲ್ಲದೆ ಸಂಸಾರದಲ್ಲಿ ನಾನು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ವರೂಪ ಜ್ಞಾನನೂ ಇರ್ಲಿಲ್ಲ, ಜೀವಾತ್ಮ ಪರಮಾತ್ಮ ಅನ್ನೋದು ಏನೂ ಗೊತ್ತೇ ಇರ್ಲಿಲ್ಲ. ಇಲ್ಲೇನೆ ಇದು ನನಗೆ ಅಂತ ಇಲ್ಲಿ ಬಂದ್ರಲ್ಲ, ಹೇಗೆ ಇದ್ರಲ್ಲಿ ತರಿತು ಅಂದ್ರೆ ತರಿತಿರಿಬೇಕು ಉಳರೆಮ್ಮಿರೆಯವರ್. ಇಲ್ಲಿ ಉಳರೆಮ್ಮಿರೆಯವರ್ ಅಂತ ಹೇಳಿದಾಗ ಈ ರಾಮಾನುಜರನ್ನ ಸೇರಿಸ್ಕೊಂಡು ಕೂರತಾಳ್ವನ್ನು ಇಲ್ಲಿ ಸೇರಿಸಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನನಗೆ ರಾಮಾನುಜರು ಭಗವಂತನ ಇರೋ ಪಾದಗಳನ್ನ ಸೇರಿಸುವಂತವ್ರು ರಾಮಾನುಜರ ಹತ್ರ ಸೇರಿಸೋರು ನನಗೆ ಕೂರತಾಳ್ವನ್, ನನಗೆಲ್ಲ ಕೂರತಾಳ್ವನ್ನೇ ಅಂತ. ಅದಕ್ಕೆ ಇದು ಚರ್ಮದಶೆ ಅಂತ ಹೇಳ್ತಾರೆ, ಚರ್ಮ ಪರ್ವಕ್ಕೆ ಅಂತ. ದಾಸೈಕ ದಾಸ ಅಂತ ಹೇಳ್ತಾರಲ್ಲ, ಆತರ ಕೊನೆ ದಾಸ ಇದು ವೃತ್ತಿನಲ್ಲಿ ಇರೋಂತ ಕೊನೆ ಲಿಂಕ್ ಇದೆಯಲ್ಲ, ಅದಿದ್ರೆ ಸಾಕು ಅಂತ. ತದ್ದಾಸ ಗಣಾನ ಚರಮಾವದಾಸ ತದ್ದಾಸೈಕ ರಸತ ಅವಿರತ ಮಮಾಸ್ತು. ಯಾವಾಗಲೂ ದಾಸ ಪರಂಪರೆಯಲ್ಲಿ ಕೊನೆಯವರಾಗಿ ಸೇವೆ ಮಾಡಲು ಇಚ್ಛಿಸ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ನಾವು ನೋಡಿದಾಗ ರಾಮಾಯಣದಲ್ಲಿ ರಾಮನ್ನ ಲಕ್ಷ್ಮಣ, ಸೀತೆ ಅಂತೂ ಯಾರನ್ನೂ ಕೇಳೋದಿಲ್ಲ, ಹೊರಡ್ಬಿಡ್ತಾನೆ. ಲಕ್ಷ್ಮಣ ರಾಮನ್ನ ಸೇವೆ ಮಾಡ್ತೀನಿ ಅಂತ ಹೊರಟ್ಬಿಡ್ತಾನೆ. ಭರತ ನನಗೂ ರಾಜ್ಯ ಬೇಡ ಅಂತ ಹೇಳ್ಬಿಟ್ಟು ಅವನು ನಂದಿಗ್ರಾಮಕ್ಕೆ ಹೋಗ್ತಾನೆ. ಆದ್ರೆ ನಿಜವಾಗ್ಲೂ ಚರ್ಮದಶೆಯಲ್ಲಿ, ಚರ್ಮ ಪರ್ವ ಅಂದ್ರಲ್ಲ, ಕೊನೆ ಲಿಂಕ್ ಅಲ್ಲಿ ಯಾರು ಸೇವೆ ಮಾಡಿದ್ದು ಅಂತ ಹೇಳಿದ್ರೆ, ರಾಮ ಭರತನಿಗೆ ಹೇಳ್ದ, ನೀನ್ ಅಯೋಧ್ಯೆನ ಚೆನ್ನಾಗಿ ಕಾಪಾಡ್ಕೋಬೇಕು, ನಮ್ಮ ತಂದೆ ಕೊಟ್ಟಿದ್ದ ಆಶೀರ್ವಾದ ಅದು ಕಾಪಾಡ್ಬೇಕು, ನಮ್ಮ ತಂದೆ ರಾಜ್ಯ ಅದು, ನೀನ್ ಹಾಗೆ ಎಲ್ಲ ಇಲ್ಲಿ ಬರೋ ಹಾಗಿಲ್ಲ ಕಾಡಿನಂತ ಕಳಿಸಿದಾಗ ಭರತ ಏನ್ ನೋಡ್ಕೊಳ್ಳಿಲ್ಲ. ಆದ್ರೆ ಭರತನ ಬದಲು ಶತ್ರುಘ್ನ ನೋಡ್ಕೊಂಡ. ಆದ್ರೆ ನಿಜವಾಗ್ಲೂ ಯಾರಂದ್ರೆ ಕೊನೆ ಲಿಂಕ್ ಶತ್ರುಘ್ನೇ. ಅವನು ಇದು ರಾಮನಿಗೆ ಸೇವೆ ಮಾಡ್ಬೇಕಾಗಿತ್ತು ಭರತನಿಗೆ ಇವನು ಸೇವೆ ಮಾಡ್ತಾನೆ. ಭರತ ಹೇಳ್ತಾನೆ, ನಾನ್ ನಂದಿಗ್ರಾಮಲ್ಲೇ ಇರ್ತೇನೆ, ನೀನ್ ನೋಡ್ಕೋ ಅಂತ. ಕೊನೆವರೆಗೂ 14 ವರ್ಷ ರಾಜ್ಯವನ್ನ ಸುರಕ್ಷಿತವಾಗಿ ಕಾಪಾಡಿದ ಯಾರಪ್ಪ ಅಂದ್ರೇನೆ ಶತ್ರುಘ್ನ. ಅವನು ಅದೇ ಹೇಳ್ತಾರೆ. ಅದಕ್ಕೆ ಕುಲಶೇಖರರು ಇದೇ ತರ ಹೇಳ್ತಾರೆ, ವೃತ್ಯಸ್ಯ ವೃತ್ಯ ಇತಿಮಾಂ ಸ್ಮರಲೋಕನಾಥ್. ನನಗೆ ಕೊನೆಯವರು ಇದ್ರೆ ಸಾಕು, ಅವರನ್ನ ಸ್ಮರಿಸಿಕೊಂಡು ಇದ್ಬಿಡ್ತೇನೆ ಅಂತ. ಇಲ್ಲಿ ನಲ್ವಿನಯ ಅಂತ ಹೇಳಿದಾಗ, ಈ
ವಿನಯ್ ವಿನಯ್ ಹಳೆ ಪಾಯಿಂದ್ರೆ ವಿನಯ್ ಹಳೆ ವಿನಯ್ ವಿನಯ್ ಅಂತ ಹೇಳ್ಬೇಕಾದ್ರೆ ಪುಣ್ಯ ಪಾಪ ಅಂತ ಬರುತ್ತಲ್ಲ. ಇದರಲ್ಲಿ ಮಿಕ್ಕ ನಲ್ವಿನಯಲ್ ಕಿಳರುಂ ತುಣಿವ ಅಂತ ಹೇಳಿದ್ರೆ, ಮಿಕ್ಕ ನಲ್ವಿನಯ ಅಂದ್ರೆ ಒಳ್ಳೇದು, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಅಂತೆಲ್ಲ ಇದೆಯಲ್ಲ, ಅವೆಲ್ಲಾನು ನಲ್ವಿನಯ ಅಂತ ಇಲ್ಲಿ ಹೇಳ್ತಾರೆ. ಈ ಇದು ನಲ್ವಿನಯ ಅಂತ ಹೇಳಿದಾಗ ಕರ್ಮಯೋಗ, ಭಕ್ತಿ ಯೋಗ ಇವನ್ನೆಲ್ಲ ಲಿಸ್ಟ್ ಮಾಡ್ತಾರೆ. ಮಿಕ್ಕ ನಲ್ವಿನಯ ಅಂದ್ರೆ ಅದಕ್ಕಿಂತ ಒಂದು ತುಂಬಾ ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರೆ ಅದು ಶರಣಾಗತಿ ಅಂತ. ಶರಣಾಗತಿ ಅನ್ನೋ ತಪಸ್ಸಿದೆಯಲ್ಲ, ಈ ಎಲ್ಲ ಯೋಗಗಳಿಗಿಂತ ತುಂಬಾ ಮಿಗಿಲಾದದ್ದು. ಆಕಿಂಚನ್ಯ ಅನನ್ಯಗತಿತ್ವ, ಯಾವ ಮಾಡೋಕೆ ಯಾವ ಅರ್ಹತೆನೂ ಇಲ್ಲದೆ ಇದ್ದಾಗ, ಯೋಗ್ಯತೆನೂ ಇಲ್ಲದೆ ಇದ್ದಾಗ, ಮಾಡೋಕಾಗದೆ ಇದ್ದಾಗ ಇದನ್ನ ಸುಲಭವಾಗಿ ಅನುಸರಿಸಬಹುದು. ಇವುಗಳಿಗೆಲ್ಲ ಯಾವ ಫಲವನ್ನ ಕೊಡ್ತಾನೋ ಅದೇ ಫಲವನ್ನ ಶರಣಾಗತಿಗೂ ಭಗವಂತ ಕೊಡ್ತಾನೆ ಅಂತ ಅದರಲ್ಲಿ ಹೇಳ್ತಾರೆ. ಮಿಕ್ಕ ನಲ್ವಿನೇ ಇದರಲ್ಲಿ ತುಣಿವು ಕಿಡತರೆ. ನನಗೆ ಅವೆಲ್ಲ ಯಾವುದು ಗೊತ್ತೇ ಇರ್ಲಿಲ್ಲ, ಹಾಗಿದ್ದೆ ನನ್ನ ರಾಮಾನುಜನ್ ತನ್ನೇ ಉತ್ತವರೆ, ಬಂದು ನನ್ನನ್ನ ಉದ್ಧಾರ ಮಾಡಿದ್ರು ಇವರು ಅಂತ. ಮುಂದಿನ ಹಾಡು ಹೋಗೋಣ. ತನ್ನ ಉಟ್ಟಾಳ್ செய்யும் தன்மையினோர் தன்னை உற்றாட் செய்யும் தன்மையினோன் நன்னு தாமரைத்தாள் தன்னை உத்தாள் செய்ய என்னை உத்தான் என்று. மண்ணு தாமரைத்தாள் தன்னை உற்றாட் செய்ய என்னை உற்றான் என்று. தகவால் தன்னை உத்தாரன்றி தன்மை உத்தாரில்லை என்றறிந்து. தந்தகவால் தன்னை உற்றாரன்றி தன்மை உற்றாரில்லை என்றறிந்து. தன்னை உத்தாரே தன்னை உற்றாரே ராமானுஜன் குணம் சாற்றிடுமே. ராமானுஜன் குணம் சாற்றிடுமே. தன்னை உத்தாள் செய்யும் தன்மையினோர் மண்ணு தாமரைத்தாள் தன்னை உத்தாள் செய்ய என்னை உத்தான் என்று. தன் தகவால் தன்னை உத்தாரன்றி தன்னை உத்தாரில்லை என்றறிந்து. தன்னை உத்தாரை ராமானுஜன் குணம் சாற்றிடுமே. தன்னை உற்றாட் செய்யும் தன்மையினோர் மண்ணு தாமரைத்தாள் தன்னை உற்றாள் செய்ய என்னை உற்றான் என்று. தன் தகவால் தன்னை உற்றாரன்றி தன்மை உற்றாரில்லை என்றறிந்து. தன்னை உற்றாரை ராமானுஜன் குணம் சாற்றிடுமே. ಭಗವತ್ ಭಕ್ತರನ್ನು ರಾಮಾನುಜರು ಕೊಂಡಾಡ್ತಾರಂತೆ. ಅದು ಹೇಗೆ ತಮ್ಮನ್ನು ಕೊಂಡಾಡುವ ಭಕ್ತರಿರುವಂತೆ ಇವ್ರಿಗೆ ಭಗವತ್ ಭಕ್ತರನ್ನ ಕೊಂಡಾಡ್ತಾರಂತೆ. ಅವರನ್ನು ಕೊಂಡಾಡ್ಬೇಕು ಅಂತ ನನ್ನನ್ನ ಏರ್ಪಡಿಸಿದ್ದಾರೆ ಅಂತ ತನಗೆ ತಾನೇ ಹೇಳ್ಕೊಳ್ತಾರೆ. ಅವಾಗೆ ಹೇಗೆ ಅಂದ್ರೆ ನಮ್ಮಾಳ್ವಾರ್ ಕೂಡ ಹೇಳ್ತಾರೆ, ತಮ್ಮಡಿಯಾರ್ ಅಡಿಯಾರ್ ತಮಕ್ಕಡಿಯಾರ್ ತಮ್ಮಡಿಯಾರ್ ಅಡಿಯೋಂಗಳ್ ಅಂತ. ಈ ಚರ್ಮ ಪರ್ವ ಅಂತೆಲ್ಲ ಹೇಳಿದಾಗ ಕೊನೆಯಲ್ಲಿ ಇರ್ತಾರಲ್ಲ, ಇವಾಗ ಯಾರೋ ಒಬ್ರು ಮಹಾರಾಜರ ಹತ್ರ ಅಂತರಂಗ ಸೇವೆ ಮಾಡ್ತಾರೆ, ಅವ್ರಿಗೊಬ್ರು ಸೇವಕಿ ಇರ್ತಾರೆ, ಅವ್ರಿಗೊಬ್ರು ಸೇವಕಿ ಅಂತ ಕೊನೆಯಲ್ಲಿ ಹೋಗಿ ಆ ಕೊನೆ ಲಿಂಕ್ ಇರುತ್ತಲ್ಲ ಅದ್ರವರೆಗೂ ಹೇಳ್ಕೊಳ್ತಾರೆ. ಇದರಲ್ಲಿ ಭಗವತ್ ಭಕ್ತಿ ಆ ಲಿಂಕ್ ಅಲ್ಲಿ ಕೂಡ ಇದೇ ತರನೇ ಭಕ್ತರಿಗೆ ಕೊನೆ ಅಡಿಯಾಳಾಗಿದ್ರೆ ಕೂಡ ಸಾಕು. ಯಾರೋ ಅವ್ರು ಕೊನೆಯಲ್ಲಿ ಇವಾಗ ಈ ತುಂಬಾ ಅಂತರಂಗ ಕೈಂಕರ್ಯ ಮಾಡಿ ಶ್ರೀಕಾರ್ಯ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರು ಏನೋ ಅಂತ ಕೊಡು ಅಂತಾರೆ, ಅವ್ರು ಇನ್ನೊಬ್ರು ಯಾರಿಗೋ ಹೇಳ್ತಾರೆ, ಕೊನೆಯಲ್ಲಿ ಹೂಗುಟ್ಟಿ ಈ ಕಡೆ ಕೊಡು ಅಂತ ಹೇಳ್ತಾರೆ. ಸೊ ಆ ಕೊನೆಯಲ್ಲಿ ಇರುತ್ತಲ್ಲ ಚಿಕ್ಕ ಕೆಲಸ ಮಾಡೋದು ಯಾರು ಅಂತಾನೂ ಯಾರಿಗೂ ಗೊತ್ತಿರಲ್ಲ, ಆದ್ರೆ ಆ ಕೆಲಸ ಮಾಡೋದು ತುಂಬಾನೇ ಮುಖ್ಯ, ಆ ಕೆಲಸನೂ ಮುಖ್ಯ ಅಂತ ಇಲ್ಲಿ ಹೇಳ್ತಾರೆ. ಅದೇ ತರಾನೇ தஞ்சேரை எம்பெருமான் தாழ் தொழுவர் ಕಾಣ್ ಮಿನ್ಯಂತಲೆ ಮೇಲಾರೆ. ತಿರುಮಂಗೆ ಆಳ್ವಾರ್ ಕೂಡ ಅದೇ ಹೇಳ್ತಾರೆ. ಈ ತಂಚೇರೆ ಎಂಪೆರುಮಾನ್ ಯಾರಿಗೆ ಸೇವೆ ಮಾಡ್ತಾರೋ ಅವ್ರ ಕಾಲ್ ನನ್ನ ತಲೆ ಮೇಲೆ ಇರ್ಲಿ ಅಂತ ಹೇಳ್ತಾರೆ. ಇದೇ ತರ ಒಬ್ಬ ಭಾಗವತರು ಆ ಕಡೆ ದಾರಿಯಾಗಿ ಹೋಗ್ತಾ ಇದ್ರೆ, ಸ್ವಾಮಿ ಯಾಕೆ ನೀವು ಈ ಕಡೆ ಬರ್ಲಿಲ್ಲ, ನಮ್ಮ ಊರಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ನಿಮ್ ತಲೆ ಮೇಲೆ ನೀವು ಹೇಳಿದ್ರಲ್ಲ ತಂಚೇರೆ ಎಂಪೆರುಮಾನ್ ತಾಳ್ ತೊಳುವ ತಲೆ ಅವರು ಕಾಲ್ ನನ್ನ ತಲೆ ಮೇಲೆ ಅಂತ, ಅದಕ್ಕೆ ಆತರ ನಾನು ಇಡೋ ತರ ಆಗ್ಬಾರ್ದು, ಅದಕ್ಕೆ ನಾನು ಬೇರೆ ದಾರಿಲಿ ಹೋದೆ ಅಂತ ಅಲ್ಲಿ ಹೇಳೋದುಂಟು. ಅಲ್ಲಿ
ಆ ತರ ಈ ಯಾರು ಭಗವಂತನನ್ನ ಪೂಜೆ ಮಾಡ್ತಾರೋ ಅವ್ರ ಕಾಲುಗಳು ನನ್ನ ತಲೆ ಮೇಲೆ ಇಲ್ಲಿ ಅಂತ ಹೇಳ್ಕೊಳ್ತಾರೆ. ಶಿರುಮಾಮನುಷ್ಯರ್ ಎಣ್ಣೆಯ ಆಂಡಾರ್ ಹಿಂಗೆ ತಿರಿಯವೇ, ಈ ತರ ಅನೇಕ ಏತರ ಸಪ್ತತಿಯನ್ನು ಬರುತ್ತೆ. ಸವಿತ್ರಿ ಮುಕ್ತಾನಾಂ ಸಕಲ ಜಲದೇವ ಪ್ರಶಮನಿ ಗರಿಯೋ ಬಿಹಿ ತೀರ್ಥೈ ಉಪಚರಿತಸ ಯಾಮುನೈ ಮುಖೈಃ ನಿರುಚೈದ ನಿನ್ನೇತರಮಪಿ ಸಮಾಪ್ಲಾವಯತಿ ಮಾಂ ಎದೃಜ್ಞಾ ವಿಕ್ಷೇಪಾದ್ಯತಿಪತಿ ದಯಾ ದಿವ್ಯ ತಟನಿ. ತುಂಬಾ ಸೊಗಸಾದ ಪದ್ಯ ಇದು. ಇದು ಎಲ್ಲರೂ ರಾಮಾನುಜರ ಪಾದಗಳೇನು ಅಂತ ಇಲ್ಲಿ ಇದರಲ್ಲಿ ಹೇಗೆ ಅಂದ್ರೆ ಸವಿತ್ರಿ ಮುಕ್ತಾನ ಸಕಲ ಜಲದೇವ ಪ್ರಶಮನಿ ಅಂತ ಹೇಳಿದ್ರೆ, ಈ ಗಂಗೆಯಲ್ಲಿ ಮಿಂದು ತುಂಬಾ ಪುಣ್ಯವಾಗಿರುತ್ತಲ್ಲ ಒಂದು ಮುತ್ತಿನ ತರ, ಅದ್ರ ಜೊತೆಗೆ ಯಮುನಾ ಸೇರ್ಕೊಂತು ಅಂತ, ಯಾಮನಾಚಾರ್ಯರು ಬಂದು ಸೇರ್ಕೊಂಡ್ರು ಅಂತ. ಸವಿತ್ರಿ ಮುಕ್ತಾನಂ ಅಂತ ಹೇಳ್ಬೇಕಾದ್ರೆ ನಮ್ಮಾಳ್ವಾರ ಜೊತೆಗೆ ಯಾಮನಾಚಾರ್ಯರು ಸೇರ್ಕೊಂಡ್ರು ಅಂತ ಅದು ತುಂಬಾ ಸೊಗಸಾಗಿ ಹೇಳ್ತಾರೆ. ಅವರಿಬ್ರು ಬಂದು ಇವರನ್ನ ಪೋಷಿಸಿ ನಮ್ಮ ರಾಮಾನುಜರಿಗೆ ಎಲ್ಲವನ್ನ ಸಿಕ್ತು, ಅವ್ರ ಮುಖೇನ ಎಲ್ಲಾನು ಸಿಕ್ತು. ದಿವ್ಯ ದಂಪತಿ ದಯ ದಿವ್ಯ ತಟನ್. ಇದೇ ತರನೇ ಇವರು ವೆಂಕಟಾಧ್ವರಿಗಳು ಕೂಡ ಒಂದು ಪದ್ಯವನ್ನ ಬರೆದಿದ್ರು ನೋಡಿ, ಹೇಗೆ ನಮ್ಮಾಳ್ವಾರು ಒಂದು ಮೋಡ ತರ, ದಿವ್ಯ ದಂಪತಿಗಳು ಎಲ್ಲ ಅಲ್ಲಿಂದ ಮೋಡ ಆಗಿ ನಮ್ಮಾಳ್ವಾರು ನಾವು ಬೆಟ್ಟದ ಮೇಲೆ ಸುರಿದ್ರು. ಅಲ್ಲಿಂದ ಯಾಮನಾಚಾರ್ಯರು ಬಂದು ಒಂದು ದೊಡ್ಡ ತಟಾಕವನ್ನು ನಿರ್ಮಿಸಿ 74 ತೂಪುಗಳಿಂದ ರಾಮಾನುಚಾರ್ಯ ಸರೋವರ ಕಲೆಕ್ಟ್ ಮಾಡ್ಕೊಂತು ಅಂತ. ಆತರ ಆ ಪದ್ಯದಲ್ಲಿ ತುಂಬಾ ಸೊಗಸಾಗಿ ಹೇಳ್ತಾರೆ. ಒಟ್ನಲ್ಲಿ ರಾಮಾನುಜರ ಪಾದಗಳೇ ಎಲ್ಲ ಅನ್ನುವಂತ ತೋರ್ಸೋ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಕೊನೆಯಲ್ಲಿ ಯಾರು ಅಡಿಯಾರಾಗಿರ್ತಾರೋ ಅವ್ರ ಸೇವೆ ಮಾಡ್ಕೊಂಡ್ರೆ ಕೂಡ ಸಾಕು ಅಂತ. ಉಣ್ಣುಂ ಶೋರುಂ ತಿನ್ನುಂ ಪರುಹ ನೀರ್ ತಿನ್ನುಂ ವೆತ್ತಿಲ ಎಲ್ಲಾಂ ಕಣ್ಣನ್ ಅಂತಾರಲ್ಲ, ಆ ತರ ಎಲ್ಲಾನು ಭಗವದ್ ರಾಮಾನುಜರೇ ಅನ್ನೋ ತರ ಇದು ಬಿಡ್ಬೇಕು ಅಂತ. ಇದಕ್ಕೆ ಹೇಗೆ ಅಂದ್ರೆ ನಮ್ಮಾಳ್ವಾರ್ ಕೂಡ ಆಯ್ತು, ಒಳವಿಲ್ಲ ಅಡಿಮೆ ಶಯ್ಯವೇಂದುಂ ನಾಮ್ ಅಂತ ಹೇಳ್ತಾರಲ್ಲ, ಆ ತರ ಅನಸ್ಯೂತವಾಗಿ ಯಾವ ಕೈಂಕರ್ಯ ಸಿಕ್ಕಿದ್ರು ಅದನ್ನು ಮಾಡ್ಬೇಕು. ಅಯ್ಯೋ ಇದು ಸಿಕ್ಕದು ಇದು ದೊಡ್ಡದು ಅಂತ ಯಾರೋ ಒಬ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಓಡಾಡ್ತಾರೆ, ಇನ್ನೊಬ್ರು ಯಾರೋ ಬಂದವ್ರಿಗೆಲ್ಲ ಚೇರ್ ಹಾಕ್ತಾ ಇರ್ತಾರೆ ಇಟ್ಕೊಳ್ಳಿ. ಈ ಕೆಲಸ ಯಾವುದು ಕೊನೆಯದಲ್ಲ, ಈ ಕಡಿಮೆ ಅಂತ ಏನಲ್ಲ. ಇದೇ ತರ ಈ ಒಂದು ಇದರಲ್ಲಿ MBA ಸ್ಕೂಲಲ್ಲಿ ಒಂದು ದೊಡ್ಡ ಇದೇ ಮಾಡ್ತಾರೆ, ಕೇಸ್ ಸ್ಟಡಿ ತರನೇ ಮಾಡ್ತಾರೆ. ಇರುವೆಗಳೆಲ್ಲ ಒಂದಕ್ಕೊಂದು ಹೋಗ್ತಾ ಇರುತ್ತಲ್ಲ, ಒಂದಕ್ಕೊಂದು ಹಿಂದೆ. ಆ ಕೊನೆ ಇರುವೆಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಗೊತ್ತಿರಲ್ಲ, ಸುಮ್ನೆ ಅದು ಏನೋ ಮುಂದೆ ಇರೋದು ಅಂತ ಅನ್ಕೊಡತ್ತೆ, ಅದು ತಗೊಂಡೋಗಿ ಈ ಕಡೆ ಕೊಡ್ಬೇಕು. ಇವ್ ಯಾರೋ ಒಂದು ಪದಾರ್ಥ ಕೊಡ್ತಾರೆ, ಅದು ತಗೊಂಡೋಗಿ ಇನ್ನೊಂದು ಇರುವೆ ಕೊಡ್ಬೇಕು ಅಷ್ಟೇನೆ. ಏನಕ್ಕೆ ಹೋಗ್ತಾ ಇದೆ, ಎಲ್ಲಿ ಶೇಖರಿಸ್ತಾ ಇದಾರೆ, ಏನು ಅದೇನು ಪ್ರಶ್ನೆನೂ ಮಾಡೋದಿಲ್ಲ, ಸುಮ್ನೆ ತಲೆ ಬಗ್ಗಿಸ್ಕೊಂಡು ಅದು ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇರುತ್ತೆ. ಆ ತರ ನಾವು ಈ ಚರ್ಮ ದಶೆಯಲ್ಲಿ ಇರ್ಬೇಕು ಅನ್ನೋ ತರ ಇದರಲ್ಲಿ ಈ ಪದ್ಯದಲ್ಲಿ ಹೇಳ್ತಾರೆ. ಆ ತರ ಇದ್ ಬಿಟ್ರೆ ಕೂಡ ಯಾರು ಏನು ಎಲೆಮರೆ ಕಾಯಿ ತರ ಯಾವ ರೆಕಗ್ನೇಷನ್ ಏನು ಬೇಡ, ಸುಮ್ನೆ ಯಾವ್ದೋ ಒಂದು ಸೇವೆ ಮಾಡಿ ಅದು ಭಗವತ್ ಕೈಂಕರ್ಯದಲ್ಲಿ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಫಲ ನಮ್ಗೆ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಏನು ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದನ್ನೇ ಇಲ್ಲಿ ಇವರು ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಇಡುಮೇ ಇನಿಯ ಸುವರ್ಗத்தில் இடுமே இனிய ஸ்வர்க்கத்தில் இன்னும் நரகலிட்டு சுடுமே அவத்தை தொடர் தரும் தொல்லை. இன்னும் நரகலிட்டு சுடுமே அவற்றை தொடர் தரு தொல்லை. சுழல் பிறப்பில் நடுமே இனி நம்மி ராமானுஜன் நம்மை நம் வசத்தே விடுமே சரணமென்றால். சுழல் பிறப்பில் நடுமே இனி நம்மி ராமானுஜன் நம்மை நம் வசத்தே விடுமே சரணமென்றால். மனமே நையல் மேவுதற்கே மனமே நையல் மேவுதற்கே இடுமே இனிய சுவர்க்கத்தில் இன்னும் நரகலிட்டு சுடுமே அவத்தை தொடர்தரு தொல்லை. சுழல் பிறப்பில் நடுமே இனி நம்மி ராமானுஜன் நம்மை நம்பசத்தே விடுமே சரணமென்றால் மனமே நையல் மேவுதற்கே.
இதுமே இனிய ஸ்வர்க்கத்தில் இன்னும் நரகலிட்டுச் சுடுமே அவற்றை தொடர்தரு தொல்லை சுழல் பிறப்பில் நடுமே இனி நம்மி ராமானுஜன் நம்மை நம் வசத்தே விடுமே சரணம் என்றால் மனமே நைಯಲ್ ಮೇವುದರ್ಕೆ. ಭಗವದ್ ರಾಮಾನುಜರಿಗೆ ಶರಣಾದ್ಮೇಲೆ ನಮಗೆ ಯಾವ ಗತಿ ಬಂದ್ರೆ ಏನು ಪರವಾಗಿಲ್ಲ ಅಂತ ನಿಶ್ಚಿಂತೆಯಾಗಿದ್ದಾರೆ. ಇದು ನೋಡಿ ಕೃತಕೃತ್ಯ ಭಾವನೆಯನ್ನ ತೋರಿಸ್ತಾ ಇದ್ದಾರೆ ಅಮುದನಾರು. ಹೇಗೆ ಅಂದ್ರೆ, ನಾವು ಆಚಾರ್ಯರ ಪಾದಗಳಿಗೆ ಶರಣಾಗತಿ ಮಾಡ್ಕೊಂಡ್ಬಿಟ್ಮೇಲೆ ನಮಗೆ ಸ್ವರ್ಗ ಸಿಕ್ಕಿದ್ರೇನೋ ನರಕ ಸಿಕ್ಕಿದ್ರೇನೋ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅಥವಾ ಸಂಸಾರದಲ್ಲೇ ಮತ್ತೆ ಬಿದ್ರೂ ಏನು ತೊಂದರೆ ಇಲ್ಲ. ಯಾಕಂದ್ರೆ ಈ ನಮಗೆ ಯಾವ್ದು ಹಿತ, ನಾವು ಸಂಸಾರದಲ್ಲಿ ಬಿದ್ದು ನರಳಬೇಕು ಅಂತ ಹೇಳಿದ್ರೆ ನಮ್ಮ ಪಾಪವನ್ನು ಕಳೆಯೋದಕ್ಕೋಸ್ಕರ ಆತರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಾಳಜಿ ಅಂದ್ರೆ ನಮ್ಮ ಬಗ್ಗೆ ಯೋಚಿಸ್ಬೇಕಾಗಿದ್ದು ಅವ್ರು ಯೋಚಿಸ್ತಾರೆ. ನಾವು ಯಾಕೆ ಸಣ್ಣ ಮಗು ನೋಡಿ, ಅದಕ್ಕೆ ಇದಕ್ಕೆ ಇದು ಮಾರ್ಜಾಲ ಶಿಶು ನ್ಯಾಯ ಅಂತ ಹೇಳ್ತಾರೆ. ಮಾರ್ಜಾಲ ಶಿಶು ಅಂದ್ರೆ ಈ ಮರ್ಕಟ ಶಿಶು ನ್ಯಾಯ, ಮಾರ್ಜಾಲ ಶಿಶು ನ್ಯಾಯ ಅಂತ ಎರಡು ತರ ಹೇಳ್ತಾರೆ. ಮರ್ಕಟ ಶಿಶು ಅಂದ್ರೆ ಕೊಂಬೆಯಿಂದ ಕೊಂಬೆಗೆ ನೆಗಿತಾ ಇರುತ್ತೆ ತಾಯಿ ಕೋತಿ, ಆದ್ರೆ ಆ ಮರಿ ಕೋತಿ ಗಟ್ಟಿಯಾಗಿ ಅದನ್ನ ಹಿಡ್ಕೊಳ್ಬೇಕಾಗಿತ್ತು, ಅದ್ರ ಜವಾಬ್ದಾರಿ. ಬಿದ್ರೆ ಮರಿದೇ ತಪ್ಪು ಆತರ. ಆದ್ರೆ ಮಾರ್ಜಾಲ ಶಿಶು ನ್ಯಾಯದಲ್ಲಿ ಬಾಯಲ್ಲೇ ಲೇಸಾಗಿ ಕಚ್ಕೊಂಡು ಮರಿಗಳನ್ನ ಬೇರೆ ಬೇರೆ ಕಡೆನಲ್ಲಿ 5-6 ಜಾಗ ಬದಲಾಯಿಸುತ್ತಂತೆ ಯಾವಾಗ್ಲೂ ಬೆಕ್ಕಿನ ಮರಿಗಳನ್ನ ಹಾಕಿದಾಗ. ಇದೆಲ್ಲ ಹತ್ತಿರದಲ್ಲಿ ನಾವು ನೋಡೋ ಪಟ್ಟಣವಾಸದಲ್ಲಿ ನಮ್ಗೆ ಸಿಗೋದೇ ಇಲ್ಲ. ಹಳ್ಳಿಗಳಲ್ಲಿ ಇದ್ದಾಗ ಗೊತ್ತಾಗುತ್ತೆ. ಮರಿ ಹಾಕಿದಾಗ ಒಂದು 5-6 ಜಾಗ ಬದಲಾಯಿಸುತ್ತೆ. ಅವುಗಳೆಲ್ಲ ಬಾಯಲ್ಲಿ ಎತ್ಕೊಂಡು ಹೋಗಿ ಆ ಮರಿನ ಇನ್ನೊಂದ್ ಕಡೆ ಇಡೋವಂಥದ್ದು. ಸೊ ಈ ಮಾರ್ಜಾಲ ಶಿಶು ನ್ಯಾಯ ತರ ಅವಾಗ ಏನಾಗುತ್ತೆ, ಆ ತಾಯಿ ಜವಾಬ್ದಾರಿ. ಒಂದ್ ಕಡೆ ಹಾರಿ ಹೋಗ್ತಾ ಇದ್ದಾಗ ಬೇಕು ತಾಯಿ ಜವಾಬ್ದಾರಿ, ಆ ಮರಿ ಕೆಳಗಡೆ ಬಿದ್ಬಿಟ್ರೆ. ಆ ತರ ನಮಗೆ ನೆಮ್ಮದಿಯಿಂದ ಇರ್ಬೋದು. ಈ ಸ್ವರ್ಗ ಕ್ಷಣಿಕ, ನರಕ ಯಾತನೆ ಇದೆಯಲ್ಲ ಅದು ಕೊಡೋದು ಸಂಸಾರ ಬಂಧನನೇ. ಇಲ್ಲಿ ನರಕ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಯಮಯಾತನೆ ಪಡೆಯೋದು ಅಂತಲ್ಲ, ಸಂಸಾರದಲ್ಲಿ ಬರೋದೇ ಅದೇ ಒಂದು ನರಕ ಅಂತ. ಅದರಿಂದ ರಾಮಾನುಜರು ನಮ್ಗೆ ಹಿತವನ್ನೇ ಮಾಡ್ತಾರೆ. ಇದೆರಡೂ ತಪ್ಪಿಸಿ ನಮಗೆ ಮೋಕ್ಷವನ್ನೇ ಕರುಣಿಸ್ತಾರೆ ಅಂತ ಹೇಳ್ತಾರೆ. ಮಥನ ಕಥನೈಹಿ ನಕ್ಷಿಕ್ಷ್ಯಂತೆ ಯತೀಶ್ವರ ಸಮಾಶ್ರಯ ಅಂತ ಇದು ಯತರಾಜ ಸಪ್ತತಿನಲ್ಲಿ ಹೇಳ್ತಾರೆ. ಮಥನ ಕಥನ ಯಾಕೆ ಈ ತರ ನಮ್ಮನ್ನ ಮತಿಸಿ ನೋಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನ ರಕ್ಷಿಸಲೇಬೇಕು ಅಂತ ಯತಿರಾಜರು ನಿಶ್ಚಯ ಮಾಡ್ಕೊಂಡಿದಾರಂತೆ. ಮಾಡಿ ನಮ್ಮನ್ನ ಹೇಗೆ ಈ ಬೆಣ್ಣೆ ಎಲ್ಲ ಶೇಖರಿಸಿ ಅದನ್ನ ಮತಿಸಿದ್ರೆ ಬೆಣ್ಣೆ ಬರುತ್ತೋ ಆತರ ಮತಿಸ್ತಾರೆ. ಅದನ್ನ ಬೆಣ್ಣೆ ಕಡಿದಾಗ ಇದರಲ್ಲಿ ಮೇಲೆ ಇರುವಂತದ್ದು ಇದು ಕೆನೆ ಮತ್ತೆ ಇದು ಎಲ್ಲ ಸೇರಿಸಿ, ಮೊಸರು ಮೇಲೆ ಇರೋ ಕೆನೆಗಳೆಲ್ಲ ಸೇರಿಸಿ ಇಟ್ಟಾಗ ಕಡಿಬೇಕು. ಆ ಕಡಿದಾಗ ಜೋಪಾನವಾಗಿ ಒಂದು ಹದದಲ್ಲಿ ಕಡಿದಾಗ ಬೆಣ್ಣೆ ಬರುತ್ತೆ. ಅದೇ ತರ ನಮ್ಮನ್ನು ಅಷ್ಟೇನೆ ಆಚಾರ್ಯರು ಆತರ ಮೇವುದರ್ಕೆ ಅಂತ ಹೇಳಿದ್ರೆ, ರಾಮಾನುಜಾಚಾರ್ಯ ವಶಾಕಃ ಪರಿವರ್ತಶೀಯ ಅಂತ ಹೇಳಿದ್ರೆ ಸುಂದರ ಬಾಹುಸ್ತವದಲ್ಲಿ ಹೇಳ್ತಾರೆ. ಯಾರು ಕೂರತಾಳ್ವಾರ್ ಹೇಳ್ತಾರೆ, ರಾಮಾನುಜಾಚಾರ್ಯ ವಶದಲ್ಲಿ ನಾವು ಬಂದ್ಬಿಟ್ರೆ ಪರಿವರ್ತನೆ ಆಗೋಲ್ಲ ಅಂದ್ರೆ ಹೇಗಾಗತ್ತೆ, ಹಾಗೆ ಆಗ್ತೀವಿ ಅಂತ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ರೆ, ಅವರ ಒಡನಾಟ ನಮಗೆ ಇದ್ರೆ ಸಾಕು. ಒಳ್ಳೆ ಗುರುಗಳು ಒಳ್ಳೆ ಗ್ರಂಥಗಳನ್ನ ಓದ್ತಾ ಇದ್ರೆ ತನ್ನಂತಾನೆ ನಮ್ಮನ್ನ ಮಾರ್ಪಾಡು ಮಾಡತ್ತೆ. ನಾವು ಎಷ್ಟೇ ದುಷ್ಟರಾಗಿದ್ರು ಕೂಡ, ಎಷ್ಟೇ ಮಂದಮತಿಗಳಾಗಿದ್ರೆ ಕೂಡ ಆ ಗ್ರಂಥ ಮತ್ತೆ ಆ ಸಹವಾಸ ಅವೆಲ್ಲವೂ ನಮ್ಮನ್ನ ಸರಿ ಮಾಡುತ್ತೆ. ಈ ರಾಮಾನುಜರ ಪಾದದ ನೆರಳು ಮೂಲೆಯಲ್ಲಿ ಆಶ್ರಯ ಪಡೆದ್ರೆ ಸಾಕು ಅಂತ ಹೇಳಿ ಯಮಭಟ್ರಿಗೆ ಹೇಳಿ ತಿದ್ಕೊಡ್ತಾರೆ. ಯಾಕಂತ ಹೇಳಿದಾಗ ಆ ಕಾರಣ ವೈಷ್ಣವರ ಮನೆ ಬಾಗ್ಲಿಗೆ ಹೋಗ್ಬೇಡಿ, ಯಾಕಂದ್ರೆ ಅವ್ರಿಗೆ ನಾನೆಲ್ಲ ಯಜಮಾನ ಅಂತ ಯಮರಾಜ ಹೇಳ್ಬಿಟ್ಟಿರ್ತಾನಂತೆ. ಅವ್ರಿಗೆ ಯಜಮಾನರು ವಿಷ್ಣು ಭಟ್ಟರು, ಅವರು ನಾನು ಜವಾಬ್ದಾರಲ್ಲ ಅಂತ ಹೇಳ್ಬಿಟ್ಟು ಯಮಭಟ್ರಿಗೆ ಮೊದ್ಲು ಹೇಳ್ತಾರೆ. ನಕಲು ಭಾಗವತಾಯಂ ಅವಿಷಯಂ ಗಚ್ಚಂತಿ ಅಂತ. ಭಗವತ ಆರಾಧನೆ ಅವರು ಯಮನ ಗುರಿ ಅಲ್ಲ, ಅವರೆಲ್ಲ ಭಗವಂತನ ಆರಾಧನೆ ಮಾಡ್ತಾನೆ. ಅವ್ರಿಗೆ ಯಮರಾಜನ ಕಂಡ್ರೆ ಭಯವೇ ಇಲ್ಲ. ನಮನ್ ತಮರ್ಗಳ್ ತಲೆ ಮೇಲ್ ಮೀದೆ ಅಂತ ತೊಂಡರಡಿ ಪಡಿ ಕೂಡ ಹಾಡ್ತಾರೆ. ಅಯ್ಯೋ ನನಗೇನ್ ಭಯ, ನಾವು ಯಮ ಭಟ್ರ ತಲೆ ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾರೆ.
ನಮ್ಮ ಇನಂ ವಶತೆ ವಿಡುಮೆ. ಇಲ್ಲೂ ಅದೇ ತರನೇ ಅಮುದನಾರ್ ಹೇಳ್ತಾರೆ, ನನಗೆ ಯಾವ ನರಕದ್ದು ಭಯ ಇಲ್ಲ ಅಂತ. ಇದೇ ತರ ಮುಕುಂದ ಮಾಲಲ್ಲಿ ಕೂಡ ನಾವು ನೋಡ್ತೀವಿ, ಕುಲಶೇಖರ ಆಳ್ವ ದಿವಿವ ಭುವಿವ ಮಮಾಸ್ತು ವಾಸು ನರಕೇವ ನರಕಾಂತಕ ಪ್ರಕಾಮಂ. ಎಲ್ಲಾದ್ರೂ ವಾಸ ಆಗ್ಲಿ, ನನಗೇನು ಅವಿಧೀರಿತ ಶಾರದಾರವಿಂದೋ ಚರಣೋತೆ ಮರಣೇಪಿ ಚಿಂತೆ. ಸಾಯೋವರೆಗೂ ನನಗೆ ಭಗವಂತನ ಪಾದಗಳ ಸ್ಮರಣೆ ಹೊಂದಿದ್ಬಿಟ್ರೆ ನನಗೆ ನರಕ ಆದ್ರೆ ಏನು ಸ್ವರ್ಗ ಆದ್ರೆ ಏನು ಎರಡೂ ಒಂದೇ ಅಂತ ಹೇಳ್ತಾರೆ. ಈ ಚರ್ಮ ಪರ್ವದಲ್ಲಿರುವ ಆಚಾರ್ಯ ಸಂಭಾಷಣೆಯನ್ನ ಮಾಡಿದ ಎಲ್ಲರಿಗೂ ಇದೆಯಲ್ಲ ಈ ಮೋಕ್ಷ ಸತಸಿದ್ಧ ಎಂದು ಹೇಳ್ತಾರೆ. ಇಲ್ಲಿ ಮುಂದಿನ ಹಾಡು ಹೋಗೋಣ. தக்கச்சமணரும் சாக்கிய பேய்களும் தர்க்கச்சமணரும் சாக்கிய பேய்களும் தாழ்ஜடையோன் சொல்கத்த சோம்பரும் சூனியவாதரும் தாழ்சடையோன் சொல் கற்ற சோம்பரும் சூனியவாதரும் நான் மறையும் நிற்க குறும்புஷை நீஷரும் ஆண்டனர். நான் மறையும் நிற்க குறும்பு செய்நீசரும் ஆண்டனர். நீள் நிலத்தே பொன் கற்பகம் நீள் நிலத்தே பொன் கற்பகம் எம்மிராமானுஷமுனி போந்த பின்னே எம்மிராமானுஜமுனி போந்த பின்னே கச்சமணரும் சாக்கிய பேய்களும் தாய்ஜடையோன் சொல் கத்த சோம்பரும் சூனியவாதரும் நான் மறையும் நிற்க புஷை நீஷரும் ஆண்டனர். நீள் நிலத்தே பொன் கற்பகம் எம்மிராமானுஜமுனி போந்த பின்னே. தர்க்க சமணரும் சாக்கிய பேய்களும் தாழ்சடையோன் சொல் கற்ற சோம்பரும் சூனியவாதரும் நான் மறையும் நிற்க குறும்பு செய்நீசரும் மாண்டனர். நீள் நிலத்தே பொன் கற்பகம் எம்மிராமானுஜமுனி போந்த பின்னே. ಈ ಪಾಷಂಡ ಮತಗಳು ಅಂತ ಹೇಳ್ತಾರಲ್ಲ, ಅಲ್ಲಿ ಈ 11 ವೇದ ಬಾಹಿರವಾದ ಮತಗಳಿಗೆ ಇವೆಲ್ಲ ನಂದ ಅದೇ ಇವರೆಲ್ಲ ಹೋಗಿದ್ದಾರೆ ನಾಗರ. ಅದಕ್ಕೆ ಬೆಲ್ಲಡಿಗೆ ತೆಗಿತಾರೆ ಅಂತ ಅನ್ಕೊಂಡೆ ನಾನು. ಬಾಗ್ಲು ನೋಡಿದ್ರೆ ಇಲ್ಲ, ನಾನು ನೋಡ್ಕೊಳ್ಳಿಲ್ಲ. ಇಲ್ಲ ಎಲ್ಲ ಔಷಧಿ ಅಂಗಡಿ ಬಂದಿರ್ತಾರೆ. ಸಾರಿ. ಇದು ಹೇಗಂದ್ರೆ ಒಂದು 11 ವೇದ ಬಾಹಿರವಾದ ಮತಗಳಿವೆ ಅಂತ. ಇವೆಲ್ಲ ಏನಂದ್ರೆ ವೇದಗಳಿಗೆ ತಪ್ಪಾಗಿ ಅರ್ಥ ಹೇಳೋದು, ಇಲ್ಲಾಂದ್ರೆ ವೇದವನ್ನ ತಮ್ಮ ಸಿದ್ಧಾಂತದಲ್ಲಿ ತಗೊಳ್ಳೋದೇ ಇಲ್ಲ. ತಾವೇ ಯಾವುದೋ ಒಂದು ಸಿದ್ಧಾಂತವನ್ನ ಮಾಡಿ ಅದಕ್ಕೆ ವೇದಗಳ ಅರ್ಥವನ್ನ ಅದಕ್ಕೆ ಸಮಜಾಯಿಸಿ ಕೊಡೋದೇ ಇಲ್ಲ, ತಗೊಳ್ಳೋದೇ ಇಲ್ಲ. ವೇದದಲ್ಲಿ ಹೇಳಿರೋ ಒಳ್ಳೆ ವಿಷಯಗಳನ್ನ ಏನು ತಗೊಳ್ಳೋದಿಲ್ಲ. ಇನ್ನು 6 ವ್ಯತ್ಯಾಸವಾಗಿ ವೇದಗಳಿಗೆ ಅರ್ಥವೇ ಜನರನ್ನು ಮೋಸ ಮಾಡಿ ತಪ್ಪು ಮಾಡೋ ದಾರಿ ತೋರಿಸುವಂತ ಮತಗಳು ಇವೆ ಅಂತ. ಇವೆಲ್ಲಾನು ಇದರಿಂದ ರಾಮಾನುಜರಿಗೆ ಏಕೆ ಇದನ್ನೆಲ್ಲ ಖಂಡಿಸ್ತಾರೆ, ಪರಮತವನ್ನು ಭಂಗಿಸ್ತಾರೆ? ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನೋ ಉದ್ದೇಶ ಬೇರೆ ಮತಗಳನ್ನ ಭಂಗಿಸ್ಬೇಕು ಅಂತಿಲ್ಲ. ಅವ್ರವ್ರು ಯಾವ್ದೋ ಒಂದು ಸಿದ್ಧಾಂತ ಮಾಡ್ತಾ ಇದ್ರೆ ಮಾಡ್ಕೊಂಡು ಹೋಗ್ಲಿ, ಆದ್ರೆ ಮುಖ್ಯವಾಗಿ ಮೋಕ್ಷಕ್ಕೆ ದಾರಿಯನ್ನ ತಪ್ಪಿಸ್ತಾ ಇದ್ರು. ಯಾರು ಸಂಸಾರದಲ್ಲಿ ಮತ್ತೆ ಬಂದು ಬಿದ್ದು ಬಿಡೋ ತರ ಮಾಡ್ಬಿಡ್ತಾರೆ ಈ ಮತಗಳಲ್ಲಿರೋರೆಲ್ಲ, ಅದು ಅವ್ರಿಗೆ ತುಂಬಾ ಬೇಜಾರಾಗಿತ್ತು. ಅದರಿಂದ ತಪ್ಪಿಸ್ಬೇಕು ಅಂತ ಶಮಣರು ಅಂತ ಹೇಳಿದ್ರೆ ಅರ್ಹಂಟಾಣಂ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೋಕ್ಷ ಅಂತ ಏನು ಹೇಳ್ತಿಲ್ಲ. ಉತ್ತಮವಾಗಿ ಒಬ್ಬ ಪುರುಷ ಮಾರ್ಪಾಟ ಆಗ್ಬಿಟ್ರೆ ಅರ್ಹಂಟಾಣಂ ಅಂತ. ಅವರು ನೈಯಾಯಿಕರು ಅಂತ ಹೇಳ್ತಾರೆ, ವೈಶೇಷಿಕರು ಅಂತ ಹೇಳ್ತಾರೆ. ಅವ್ರನ್ನ ಶಮಣರು. ಶಮಣರಂದ್ರೆ ಪೂರ್ತಿ ತಲೆ ಎಲ್ಲ ಬೋಡಿಸ್ಕೊಂಡಿರೋರು. ಅವರು ಕೂದಲನ್ನ ಕೂಡ ಕಿತ್ತಕ್ಕೆ, ಅಹಿಂಸೆ ಅಂತ ಹೇಳ್ತಾರೆ, ಕೂದಲನ್ನ ಕೂಡ ಒಂದೊಂದು ಕಿತ್ತಕ್ಕೆ ಅವರು ನೇಮಿಸಿ ಹರಾಜ್ ಹಾಕಿ ನಾನು ನೋಡಿದ್ದೀನಿ. ಚಿಕ್ಕ ಚಿಕ್ಕ ಊರುಗಳಲ್ಲೆಲ್ಲ ಜೈನ ಬಸ್ತಿಗಳಲ್ಲೆಲ್ಲ ದುರಸ್ತಿ ಮಾಡ್ಬೇಕು ಅಂದ್ರೆ ಆ ಸ್ವಾಮಿಗಳಿಗೆ ಆ ತಲೆ ಕೂದಲನ್ನೆಲ್ಲ ಕಿತ್ಬೇಕಾದ್ರೆ ಹರಾಜ್ ಹಾಕ್ತಾರೆ. ಅವ್ರುಗಳು ಬಂದು ಅದನ್ನ ಒಬ್ಬೊಬ್ಬರಾಗಿ ತಗೊಂಡು
ಆ ದುಡ್ಡು ಶೇಖರಿಸೋದು ಅಂತಾದ್ಮೇಲೆ ನಾನು ನೋಡಿದ್ದೀನಿ. ಶಾಕಿಯರು ಅಂತ ಹೇಳಿದಾಗ ಬೌದ್ಧರು, ಇವರು ಅಷ್ಟೇನೆ ಒಂಥರ ಮೋಹಕ್ಕೆ ಮಾಯಾವಾದಿಗಳು ಅಂತ ಹೇಳ್ತಾರಲ್ಲ, ಆ ಥರನೇ ಹೇಳ್ಕೊಬೋದು ಇವ್ರನ್ನ. ಮೋಹಿಸ್ಬಿಡ್ತಾರೆ, ತಪ್ಪು ದಾರಿಗೆ ನಮ್ಮನ್ನ ಎಳ್ಬಿಡ್ತಾರೆ. ಮಾಯಾವಾದಿಗಳು ಅಂತ ಇನ್ನೂ ಒಬ್ರು, ಅವರು ಪಾಶುಪತಿಗಳು, ಯಾವಾಗ್ಲೂ ಭಸ್ಮ ಬಳ್ಕೊಂಡು ಸ್ನಾನನೇ ಮಾಡೋದಿಲ್ಲ, ಮಧ್ಯರಾತ್ರಿನಲ್ಲಿ ಇದರಲ್ಲಿ ಸ್ಮಶಾನದಲ್ಲಿ ಹವನಗಳನ್ನ ಮಾಡ್ಕೊಂಡು ಮೋಹಶಾಸ್ತ್ರ ಅವ್ರಿಗೆ, ಆ ಥರದಲ್ಲೇ ಇರೋನು ಶೂನ್ಯವಾದಿಗಳು. ಇವರೆಲ್ಲ ದುಷ್ಕೃತಿಗಳು. ಯಾಕಂದ್ರೆ ವೇದಕ್ಕೆ ಎಲ್ಲವೂ ಯಾವುದು ನಿಜ ಅಲ್ಲ, ಎಲ್ಲ ಸುಳ್ಳು ಅನ್ನೋ ತರ ಹೇಳಿ ಜನಗಳನ್ನ ಏಮಾರಿಸೋದು. ಇವೆಲ್ಲ ರಾಮಾನುಜರನ್ನ ಎದ್ದು ನಿಲ್ಲಕ್ಕಾಗದೆ ತರ ಈ ಮತಗಳನ್ನೆಲ್ಲ ಖಂಡಿಸಿದ್ರು. ಅದು ಖಂಡಿಸೋದು ಅಲ್ಲದೇನೆ ತಾವು ಹೇಳಿದ ಸಿದ್ಧಾಂತದಲ್ಲಿ ಎಲ್ಲರಿಗೂ ಮೋಕ್ಷ ಶತಸಿದ್ಧ. ಮೋಕ್ಷ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಅಂದಮಿಲ ಪೇರಿನ್ ಬತ್ತು ಅಂತ ಹೇಳ್ತಾರಲ್ಲ, ಅಂತ್ಯವೇ ಇಲ್ಲದೆ ಇರುವಂತ ಒಂದು ಸೌಖ್ಯವನ್ನು ಕೊಡೋ ಜಾಗ. ಯಾರಿಗ್ ತಾನೇ ಇಷ್ಟ ಇಲ್ಲ ನೋಡಿ, ಅದು ಎಲ್ಲರಿಗೂ ಇದೆ ಅಂತ ಹೇಳಿ, ಅದು ಹೇಗೆ ಹೋಗೋದು ಕಷ್ಟನೂ ಇಲ್ಲ, ಸುಲಭವಾಗಿ ಹೋಗ್ಬೋದು ಅಂತ ಆ ಶರಣಾಗತಿ ಮಾರ್ಗವನ್ನ ಹೇಳಿ ಗಟ್ಟಿಯಾಗಿ ನಿಲ್ಲಲು ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ ಈ ಸಿದ್ಧಾಂತ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಅವ್ರು ಹೇಳ್ಬೇಕು, ಅದನ್ನ ಅವ್ರು ಅನುಸರಿಸ್ಬೇಕು. ಇನ್ನು ಅದೇ ತರ ಚೇತನರು ಉಜ್ಜೀವನ ಹೊಂದಕ್ಕೆ ಸುಲಭವಾದ ಮಾರ್ಗ ಸೂಚಿಸಿ ಅವರೇ ಕೈ ಹಿಡಿದು ನಡೆಸ್ತಾರಂತೆ. ಅದನ್ನ ಇಲ್ಲಿ ಈ ಸಿದ್ಧಾಂತಗಳು ತಪ್ಪು ಅಂತ ಹೇಳ್ಬಿಟ್ರೆ ಸಾರ್ದು, ಸರಿಯಾದ ಯಾವ್ದು ಅಂತಾನು ಹೇಳ್ಬೇಕಲ್ವಾ, ಅದು ಮುಖ್ಯವಾದದ್ದು. ಸರಿಯಾದ ಯಾವ್ದು ಅಂತ ಹೇಳಿ ತಾನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ರು, ಅದು ತುಂಬಾ ಮುಖ್ಯವಾಗಿ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವರು ಎಮ್ಮಿ ರಾಮಾನುಜನ್ ಮುನಿ ಪೋಂದ ಪಿನ್ನೆ, ಅವರು ಬಂದ ಮೇಲೆ ಬಾಕಿಯವರೆಲ್ಲ ಅಡುಗೆ ಹೋದ್ರು, ನಮಗೆ ಮಾರ್ಗ ಸುಲಗಾಯ್ತು ಅಂತ. ಮುಂದಿನ ಹಾಡು, ಪೋಂದನೆನ್ನೆಂಜೆನ್ನುಂ ಪೊನ್ವಂಡು. போந்தது என் நெஞ்சென்னும் பொன் வண்டு போதிலும் சீர் அம்தளித்தேனுண்டு அமர்ந்திட வேண்டி. உனதடி போதில் ஒன் சீராம் தெளித்தேனுண்டு அமர்ந்திட வேண்டி. நின்பாலதுமே ஈந்திட வேண்டுமி ராமானுஜா, நின்பாலதுவே ஈந்திட வேண்டும் இராமானுஜா. இது அன்றி ஒன்றும் மாந்தகில்லாது, இது அன்றி ஒன்றும் மாந்தகில்லாது. இனி மற்றொன்றும் காட்டி மயக்கிடலே, இனி மற்றொன்று காட்டி மயக்கிடலே. போந்ததென்னெஞ்சென்னும் பொன்வண்டு உனதடி போதிலொன்றீரம் தெளித்தேனுண்டு அமர்ந்திட வேண்டி. நின்பாலதுவே ஈந்திட வேண்டுமி ராமானுஜா, இது அன்றி ஒன்றும் மாந்தகில்லாது, இனி மற்றொன்று காட்டி மயக்கிடலே. போந்தது என் நெஞ்சென்னும் பொன் வண்டு உனதடி போதில் ஒன் சீராம் தெளித்தேனுண்டு அமர்ந்திட வேண்டி. நின்பாலதுவே ஈந்திட வேண்டும் இராமானுஜா, இது அன்றி ஒன்றும் மாந்தகில்லாது, இனி மற்றொன்று காட்டி ಮಯக்கிಡಲೇ. ಬೇರೆ ಏನನ್ನು ತೋರಿಸಿ ನಾನು ಏಮಾರಿಸ್ಬಿಡ್ಬೇಡಿ, ಇನ್ನಿ ಮತ್ತೊನ್ನು ಕಾಟಿ ಮಯಕ್ಕಿಡಲೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನನ್ನ ಮನಸ್ಸು ಅನ್ನೋ ಒಂದು ದುಂಬಿ ಇದೆಯಲ್ಲ, ಪೊನ್ವಂಡೆ ಜೀರ್ಜಿಂಬೆ ಅಂತ ಇಟ್ಕೊಳ್ಳಿ, ನನ್ನ ಷಡ್ಪದಗಳು ಅಂತ ಹೇಳ್ತಾರೆ ಅದಕ್ಕೆ. ನನ್ನ ಮನಸ್ಸು ಅನ್ನೋ ಒಂದು ದುಂಬಿ ಬಂದು ಹಾರ್ಕೊಂಡು ಬಂದಿದೆ, ಅದನ್ನ ನಿಮ್ಮ ಹತ್ರ ಬಂದಿದೆ. ಏನಕ್ಕೆ ಬಂತು ಅಂತ ಹೇಳಿದ್ರೆ, ನಿಮ್ಮ ಪದಕಮಲಗಳಲ್ಲಿರೋ ಜೇನನ್ನ ಹೀರೋಕ್ಕೋಸ್ಕರ ಬಂದಿದೆ ಅಂತ. ಅದಕ್ಕೆ ಅದನ್ನ ಕೊಟ್ಟು ನೀವು ಕರುಣಿಸಿ. ಪೋಂದದೆನ್ನೆಂಜನ್ನು ಉನದಡಿ ಪೋದಿಲೊನ್ಶಿ ತಿಳಿತೇನುಂಡು, ತಿಳಿಯಾದ ತುಂಬಾ ಸ್ವಾದವಿರುವಂತ ಇದರಲ್ಲಿ ಮೂರು ಬಗೆ ಹೇಳ್ತಾರೆ. ಒಂದು
ತಣ್ಣಗೆ ತಂಪಾಗಿರುವಂತ ಒಂದು ಜೇನು, ಸ್ವಾದವಿರುವಂತ ಜೇನು, ಸೌರಭ ಇರುವಂತ ಜೇನು, ಇದೆರಡೂ ಇವ್ರು ಹೇಳಿದ ಸಿದ್ಧಾಂತದಲ್ಲಿತ್ತು. ಇದು ಅವ್ರ ಪಾದಕಮಲಗಳಲ್ಲಿ ನಾನು ಹೀರ್ಬೇಕು, ಅದನ್ನು ಕೊಟ್ಟು ನನಗೆ ಅನುಗ್ರಹಿಸಿ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಇಂದಿಡ ವೇಂಡಂ ಕೊಡ್ಬೇಕು, ನಿನ್ ಪಾಲದುವೆ ನನಗೆ ನೀವು ಅದನ್ನ ಕೊಡ್ಬೇಕು ಅಂತ ಕೇಳ್ತಾರೆ. ಇದನ್ನ ಬಿಟ್ಟು ಬೇರೆ ನನಗೇನು ಬೇಡ, ಇನಿ ಒಂದು ಮಾಂದ ಇಲ್ಲ, ಅದನ್ನ ಬಿಟ್ಟು ಬೇರೆ ಏನು ನಾನು ತಗೊಳ್ಳೋದಿಲ್ಲ, ನನಗೆ ಬೇರೆ ಏನು ಬೇಡ ಅಂತ. ಹೇಗೆ ಅಮೃತ ಕುಡ್ದ ದೇವತೆಗಳಿಗೆ ಹುಲ್ಲು ಏನಾದ್ರು ಕೊಟ್ರೆ ಅವ್ರ ಗಂಟ್ಲಲ್ಲಿ ಇಳಿಯೋದಿಲ್ಲ, ಅದೇ ತರ ನನಗೂ ಅಷ್ಟೇನೆ ನಿಮ್ಮ ಪಾದ ಪದ್ಮಗಳಲ್ಲಿ ಇರುವಂತ ಜೇನಿನ ರಸ ಅದೇ ನಮಗ್ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಷಟ್ಪದಗಳು ಅಂತ ಹೇಳಿದಾಗ ಒಂದು ವಿಚಾರ ನಮ್ಗೆ ತಿಳಿಯುತ್ತೆ. ಹೇಗೆ ಅಂದ್ರೆ ಈ ಶರಣಾಗತಿ ಮಾಡ್ಕೊಳ್ಳಕ್ಕೆ 5 ಅಂಗ ಬೇಕು, ಅದನ್ನೆಲ್ಲ ಮಾಡೋನು ಸೇರಿ 6. ಅದಕ್ಕೆ 6 ಅರ್ಕಾಲ ಶಿರುವಂಡೆ ಅಂತಾನೆ ಹೇಳ್ತಾರೆ. ಮತ್ತೆ ಈ ಆ ವರ್ಣಾಶ್ರಮದ ತಕ್ಕದಾಗಿ 6 ವಿಷಯಗಳು ಯಾವಾಗ್ಲೂ ಅಷ್ಟೇ ಓದುವಿತ್ತು, ಯಜ್ಞ ಯಜನ ದಾನ ಪರಿಗ್ರಹ ಅಂತೆಲ್ಲ 6 ಇರತ್ತಲ್ಲ, ಆತರ ಒಂದೊಂದು ವರ್ಣಾಶ್ರಮ ಧರ್ಮಕ್ಕೂ 6 ವಿಧಿಗಳಿದೆ. ಆ 6 ವಿಧಿಗಳನ್ನ ಈ 6 ಕಾಲಗಳು ಅಂತ ಹೇಳ್ತಾರೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಬಂದು ನಾನು ದ್ವಯಮಂತ್ರ ಉಪದೇಶ ಪಡೆದಾಗ 6 ಪದಗಳು ಅದರಲ್ಲಿ ದ್ವಯಮಂತ್ರಗಳಲ್ಲಿ, ಅದು ನಾನು ಷಡ್ಪದ, ಅದಕ್ಕೆ ನಾನು ಒಂಡೆ ಅಂತ ಇಲ್ಲಿ ಹೇಳಿದ್ರು. ಅದನ್ನು ಸಿಕ್ಕಿದ ಮೇಲೆ ನಾನು ಅದರ ಸ್ವಾದವನ್ನ ಹೀರ್ತೀನಿ, ಬೇರೇನು. ಮತ್ತೊಂದು ಕಾಟಿ ಮೈಕಿಡೆ ಅಂತ ಹೇಳ್ಬೇಕಾದ್ರೆ ತುಂಬಾ ಸೊಗಸಾದ ಒಂದು ವ್ಯಾಖ್ಯಾನ ಮಾಡ್ತಾರೆ. ಮತ್ತೊಂದು ಅಂದ್ರೆ ದೇವರನ್ನ ತೋರಿಸ್ಬಿಟ್ಟು ನನಗೆ ಏಮಾರಿಸ್ಬೇಡಿ, ನನಗ್ ಬೇಕಾಗಿರೋದು ನಿಮ್ ಪಾದ ಕಮಲಗಳೇ ಅಂತ. ನೋಡಿ ಏನ್ ಆಶ್ಚರ್ಯ. ಆಚಾರ್ಯ ಇದಕ್ಕೆ ಪ್ರತಿಪತ್ತು ಅಂದ್ರೆ ಅಷ್ಟೊಂದು ತಿರುವರಂಗ ತಮ್ಮದನವ್ರಿಗೆ ಭಗವಂತನಿಗಿಂತ ಜಾಸ್ತಿ ನಿಮ್ಮದೇ ಅಂತ ಹೇಳ್ಬಿಟ್ಟು ಮತ್ತೊಂದು ಕಾಟಿ ಮಯಕ್ಕಿಡಲಿ, ನನ್ನ ಏಮಾರಿಸ್ಬಿಡ್ಬೇಡಿ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. மயக்கும் வல்லியில் பூண்டு மயக்கும் இருவினை வல்லியில் பூண்டு மதிமயங்கி துயக்கம் பிறவியில் தோன்றிய என்னை மதிமயங்கி துயக்கும் பிறவியில் தோன்றிய என்னை துயரஹத்தி உய்ய கொண்ட நல்ஹுமிராமானுஷா துயரகற்றி உய்ய கொண்டு நல்கும் இராமானுஷா என்பது உன்னை உன்னி நயக்கும் அவர்க்கு விளக்கு என்பர் நல்லவர் என்று நயந்தே. என்றது உன்னை உன்னி நயக்கும் அவர்க்கிதிழுக்கென்பர் நல்லவர் என்று நைந்தே. மயக்கும் இருவிலை வல்லியில் பூண்டு மதிமயங்கி துயக்கும் பிறவியில் தோன்றிய என்னை துயரகத்தி உய்ய கொண்ட நல்ஹுமிராமானுஷா என்றது உன்னை உன்னி நயக்கும் அவர்க்கு இழக்கிதை என்பர் நல்லவர் என்று நைந்தே. மயக்கும் இருவினை வல்லியில் பூண்டு மதிமயங்கி துயக்கும் பிறவியில் தோன்றிய என்னை துயரகற்றி உய்ய கொண்டு நல்கும் இராமானுஜா என்றது உன்னை உன்னி நயக்கும் அவர்க்கிதிழுக்கென்பர் நல்லவர் என்று நைந்தே. ಇದು ಸ್ವಲ್ಪ ಹೇಳ್ಬೇಕಾದ್ರೆ ಎಲ್ಲರಿಗೂ ಕಷ್ಟ ಆಗಿದೆ. ನಯಕ್ಕುಂ ಅವರ್ಕ್ ಇದಿಳಕ್ಕೆನ್ಬರ್, ಅದು ಸಪರೇಟ್ ಆಗಿ ನಯಕ್ಕುಂ ಅವರ್ಕ್ ಇದಿಳಕ್ಕೆನ್ಬರ್ ಅಂತ 3 ವರ್ಡ್ ಬಡ್ಕೊಂಡ್ಬಿಟ್ರೆ ಹೇಳೋಕೆ ಈಸಿ ಆಗತ್ತೆ. ಇಲ್ಲಿ ಇರುವಿನೈ ಅಂತ ಹೇಳಿದಾಗ ಪಾಪ ಪುಣ್ಯ ಅಂತ ಎಲ್ಲರಿಗೂ ಗೊತ್ತು. ಈ ಇನ್ನೇನು ಪ್ರಬಂಧದ ಕೊನೆ ಪಾದಕ್ಕೆ ಬಂದಿದ್ದೀವಿ ನಾವು, 4000 ದಿವ್ಯ ಪ್ರಬಂಧ. ಇದು ಎಲ್ಲ ಆಧ್ಯಾತ್ಮಿಕ ವಿಚಾರದಲ್ಲಿ ಇರುವಿನೈ ಅಂದ್ರೆ ಪಾಪ ಪುಣ್ಯ ಅಂತ ಚೆನ್ನಾಗಿ ಇಷ್ಟಕ್ಕೆ ಗೊತ್ತಾಗುತ್ತೆ. ಮಯಕ್ಕುಂ ಅಂತ ಹೇಳಿದ್ರೆ ಬುದ್ಧಿಗೆ ತೆರೆಯಾಗಿ ಜ್ಞಾನವನ್ನ ಮರೆಸ್ಬಿಡುವಂಥದ್ದು, ಅಜ್ಞಾನದ ಇದರಲ್ಲಿ ಕೂಪದಲ್ಲಿ ನಮ್ಮನ್ನ ತಳ್ಳುವಂಥದ್ದು. ಮದಿಮಯಂಗಿ ತಿಳಿಯಾದ ಜ್ಞಾನ ಇರುತ್ತೆ, ಆದ್ರೆ ಯಾರೋ ಒಬ್ರು ಬಂದು ಮಧ್ಯದಲ್ಲಿ ಏನೋ ತಪ್ಪಾಗಿ ಹೇಳಿ ಆ ಜ್ಞಾನವನ್ನ ಕಲಕ್ಬಿಡೋದು, ಬಗಡವಾಗ್ಬಿಡುತ್ತದು. ಬಗಡ ಆಗಿ ಆ ಜ್ಞಾನವನ್ನ ಅಂಧಕಾರವಾಗತ್ತಂತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ತುಯಕ್ಕುಂ, ಇದರಿಂದ ಭ್ರಮಿಸಿ ಬುದ್ಧಿ ತಾರ್ಮಾರಾಗಿ ಹೋಗ್ಬಿಡತ್ತೆ. ಏನೋ ಒಂದು ಅರ್ಥ ಮಾಡ್ಕೊಂಡಿರ್ತೀವಿ, ಏನೋ ತಪ್ಪಾಗಿ ಬಂದು ಒಬ್ರು ಹೇಳಿದಾಗ ನಮಗೆ ಅದು ಅರ್ಥ ಆಗಿರೋದು ಕೂಡ ಮರ್ತು ಹೋಗ್ಬಿಟ್ಟು ಈ ತರ ಇದಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ನಮ್ಗೆ ಅನುಮಾನ ಬಂದ್ಬಿಟ್ಟು ಎಲ್ಲ ಮರ್ತು ಹೋಗ್ಬಿಡ್ತೀವಿ, ಅಜ್ಞಾನದಲ್ಲಿ ಬಿದ್ಬಿಡ್ತೀವಿ. ಇಂಥ ಜನ್ಮ ಚಕ್ರದಲ್ಲಿ ಬಿದ್ದ ನಮ್ಮನ್ನ ಉದ್ಧರಿಸಕ್ಕೆ ರಾಮಾನುಜರನ್ನ ಬಿಟ್ರೆ ಬೇರೆ ಯಾರು ಇದನ್ನೇ
ನಮಕ್ಕುಂ ಅಂತ ಹೇಳೋದು. ಅದಕ್ಕೆ ನಯಕ್ಕುಂ ಅಂತ ಹೇಳಿದ್ರೆ ಆಸೆಯಿಂದ ನಮ್ಮನ್ನ ಪ್ರೀತಿಯಿಂದ ಯಾರು ಎತ್ತಿದ್ದಾರೆ, ಯಾರು ಎಲ್ಲೋ ಬಿದ್ದಿದ್ದಾನೆ ಏನೋ ಮಾಡ್ತಾ ಇದ್ದಾನೆ ಅಂತಲ್ಲ, ನಮ್ಮನ್ನ ಇಷ್ಟಪಡೋರು ಯಾರು ಅಂದ್ರೆ ಇಳಕ್ಕೆನ್ ಈ ಒಂದು ಕಪ್ಪು ಚುಕ್ಕಿ ತರ ಇವಾಗ ನಮ್ಮನ್ನ ಉದ್ಧಾರ ಮಾಡ್ತಾರೆ ರಾಮಾನುಜರು ಅಂತ ಹೇಳಿದ್ರೆ ಬೇರೆಯವರು ಕೂಡ ನೋಡ್ತಾರಂತೆ. ಅವ್ರಿಗೆ ಒಬ್ಬ ರಾಮಾನುಜರನ್ನ ಕಂಡ್ರೆ ತುಂಬಾ ಇಷ್ಟ ಇರೋರು, ರಾಮಾನುಜರನ್ನ ಕಂಡ್ರೆ ತುಂಬಾ ಗೌರವ ಇರೋರು, ರಾಮಾನುಜರ ಬಗ್ಗೆ ತುಂಬಾ ಗೌರವ ಇರೋರು, ತುಂಬಾ ಪ್ರೀತಿ ಇರೋರು, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಇದು ಏನಿದು ರಾಮಾನುಜರು ಹೋಗಿ ಹೋಗಿ ತಿರುವರಂಗ ತಮ್ಮದನ್ನ ಇದು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗೋದಿಲ್ವಂತೆ. ಅದಕ್ಕೆ ಹೇಳ್ತಾರೆ ಅದು ನಲ್ಲವರೆಂದ್ರೆ ನೈಂದೆ, ಯಾರು ಒಳ್ಳೆಯವರು ನಿಮ್ಮನ್ನ ಭಗವದ್ ರಾಮಾನುಜರ ಪಾದಕಮಲನ್ನ ಗೌರವವಾಗಿ ಕಾಣ್ತಾರೋ ಅವ್ರಿಗೆಲ್ಲ ನನ್ನನ್ನ ಇವ್ರು ಹೀಗ್ ಮಾಡಿದ್ರು, ನಾನು ಅನಾದಿ ಕಾಲದಿಂದ ಪಾಪವನ್ನು ಎಲ್ಲ ಹೋಗ್ಲಾಡಿಸಿ ನನ್ನನ್ನ ಉದ್ಧಾರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಕೀಳಾಗಿ ಕಾಣುತ್ತೋ ಏನೋ, ಯಾಕೆ ಇವ್ರನ್ನ ಹೋಗಿ ಹೋಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ತಪ್ಪಾಯ್ತು. ರಾಮಾನುಜರಿಗೆ ಭವಬಾಧೆ ತೀರ್ಸೋದ್ರಿಂದ ಅಷ್ಟೇ ಹೇಳಿದ್ದು ತಪ್ಪಾಯ್ತಲ್ಲ, ಅದಲ್ಲ ಅದಕ್ಕಿಂತ ಜಾಸ್ತಿಯಾಗಿ ಎಲ್ಲಾರ್ನು ಒಂದು ದಾರಿ ತೋರಿಸ್ಬಿಟ್ಟು ಸುಮ್ಮನೆ ಆಗ್ಬೋದಾಗಿತ್ತು. ಆದ್ರೆ ಇಂಥ ನೀಚನಿಗೆ ಉದ್ಧಾರ ಮಾಡಿದ್ರಲ್ಲ ಅಂತ ನಲ್ಲವರೆಂದ್ರೆ ಯಾವಾಗ್ಲೂ ನಿಮ್ಮ ಸಂಘದಲ್ಲೇ ನಿಮ್ಮ ಅಮೃತ ಬೋಧೆಯಲ್ಲೇ ಪಡೆಯುವವರು ಯಾರಂದ್ರೆ ಅವರೇ ನಲ್ಲವರೆಂದ್ರೆ ನೈಂದೆ. ಅವ್ರಿಗೆ ಸ್ವಲ್ಪ ಇರಿಸುಮುರ್ಸ ಆಗ್ಬೋದು, ಹೋಗಿ ಹೋಗಿ ಇವ್ರಿಗೆ ಇದ್ ಮಾಡಿದ್ರಲ್ಲ ನನಗೆ ನೀವು ಎಂದು. ಆದ್ರೆ ನನಗೆ ಮಾತ್ರ ಅಮುದನಾರ್ ಹೇಳ್ತಾರೆ, ನನಗೆ ಮಾತ್ರ ನೀವೇನೆ ಎಲ್ಲಾನು ಅಂತ ಹೇಳ್ತಾರೆ. நையும் மனமும் குணங்களை உன்னே, நையும் மனம் உன் குணங்களை உன்னே, என்னாயினொன்றன் ஐயரின் ராமானுஜனென்றழைக்கும், என்னாயிருந்து எம் ஐயன் ராமானுஜன் என்றழைக்கும், அருவினையேன் கையும் தொழும் கண் கருதிடும் காணகடல் புடைசூழ், அருவினையேன் கையும் தொழும் கண் கருதிடும் காணகடல் புடைசூழ், வையம் இதனில் உன் வன்மை என்பால் வளர்ந்ததுவே, உன் வன்மை என்பால் என் வளர்ந்ததுவே, நையமனமும் குணங்களை உன்னே என்னாயிருந்தென் ஐயனி ராமானுஜனென்றழைக்கும், அருவினையேன் கையும் தொழும் கண் கருதிடும் காணகடல் புடைசூழ், வையமிதனில் உன் வன்மையன்பால் என் வளர்ந்ததுவே. நையும் மனம் உன் குணங்களை உன்னி என்னாயிருந்து எம் ஐயன் ராமானுஜன் என்றழைக்கும், அருவினையேன் கையும் தொழும் கண் கருதிடும் காணகடல் புடைசூழ், வையம் இதனில் உன் வன்மை என்பால் என் வளர்ந்ததுவே. ಈ ಭೂಮಿಯಲ್ಲಿ ಅನೇಕ ಕೋಟಿ ಕೋಟಿ ಜಂತುಗಳು ಇರ್ಬೇಕಾದ್ರೆ ಈ ಕಡಲ್ ಉಲಹಂ ಅಂತ ಹೇಳ್ತಾರೆ, ಆತರ ವಿಶಾಲವಾದ ಈ ಭೂಮಿನಲ್ಲಿ ಎಷ್ಟೊಂದು ಜೀವರಾಶಿಗಳು ಇರ್ಬೇಕಾದ್ರೆ ನನ್ನನ್ನ ಆರಿಸ್ಕೊಂಡು ನನ್ನನ್ನ ಅನುಗ್ರಹಿಸಿದ್ರಲ್ಲ, ಇದಕ್ಕೆ ಏನ್ ಕಾರಣ? ನನ್ನ ಸ್ವಾಮಿ ರಾಮಾನುಜರು ಎಂತಹವರು ಅಂತ ಹೇಳಿದ್ರೆ ಉದಾರಿಗಳು, ಕರುಣಾಶಾಲಿಗಳು, ಮತ್ತೆ ಎಲ್ಲ ಪಂಡಿತರು, ಎಲ್ಲ ವಿಷಯ ತಿಳಿದವರು. ನನಗೆ ಅನುಗ್ರಹ ಮಾಡಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಒಂಥರ ತುಂಬಾ ತುಂಬಾ ಸಂತೋಷನೂ ಆಗುತ್ತೆ, ಅದಕ್ಕೆ ಆಶ್ಚರ್ಯನೂ ಆಗುತ್ತೆ. ಯಾಕಂದ್ರೆ ನನ್ನ ಕೈ ಸದಾ ಇವ್ರಿಗೆ ಅಂಜಲಿ ಮಾಡ್ತಾನೇ ಇರ್ಬೇಕು, ಅಂಜಲಿ ಬದ್ಧವಾಗೇ ಇರ್ಬೇಕು ಕೈ ತೊಳ. ಆಮೇಲೆ ನನ್ನ ನಾಲಿಗೆ ಒಂದ್ ವೇಳೆ ಅದನ್ನ ಹೇಳ್ತಾರೆ ಇರಂದ ಮಯಕ್ಕುಮಿರುವಿನ ವಲ್ಲಿಯಲ್ಲಿ ಪೂಂಡು ಅಲ್ಲ ಸಾರಿ ಇರಂದೆನ್ ಅಯ್ಯರಿ ರಾಮಾನುಜನ್ ಎಂದು ಅழைப்பு. ಕಾಡಲ್ಲಿ ಹೋಗಿ ಬಾಯೆಲ್ಲ ಬತ್ತಿ ನಾಲ್ಗೆಲ್ಲ ಬಿದ್ದೋಗಿದ್ರೆ ಕೂಡ ಕರಿಬೇಕು ಅಂತ ಏನಾದ್ರು ಅನ್ಸಿದ್ರೆ ಅದು ರಾಮಾನುಜರನ್ನೇ ಕರಿಬೇಕು ಅಂತ ಅನ್ಸತ್ತೆ ಹೊರತು ಬೇರೆ ರಾಮಾನುಜನೆಂದ್ರழைಕು. ನಾಲ್ಗೆ ಸತ್ತೋಗಿದೆ ಬಿದ್ದೋಗಿದೆ ಅಂತ ಇಟ್ಕೊಳ್ಳಿ, ಆದ್ರೆ ಕೂಡ ಹೇಳ್ಬೇಕು ಅಂತ ಏನಾದ್ರು ಅನ್ಸ್ಬೇಕು ಅಂತಿದ್ರೆ ಅದು ರಾಮಾನುಜರನ್ನೇ ನೆನ್ಸ್ಬೇಕು ಅಂತೆ.
ಈ ಅರುವಿನಯನ್ ಏನು ಇಂಥ ಮಹಾಪಾಪಿ ಕೈ ತೊಳು ತನ್ನಂತಾನೆ ಕೈ ಯಾವಾಗ್ಲೂ ಅಂಜಲಿಬದ್ಧವಾಗಿರತ್ತಂತೆ. ಕರುದಿಡಂ, ಕಣ್ಣು ಯಾವಾಗ್ಲೂ ನೆಟ್ಟ ಕಣ್ಣನ್ನೇ ನಿಮ್ಮನ್ನೇ ನೋಡ್ತಾ ಇರತ್ತೆ ಅಂತ. ಯಾಕೆಂತ ಹೇಳಿದ್ರೆ ಆ ತರ ಒಂದು ಅನುಗ್ರಹ ನೀವು ಮಾಡಿದ್ದೀರಾ ಅಂತ. ಈ ಕೈ ಅಂಜಲಿಬದ್ಧವಾಗಿ ಕರುದಿಡಂ ಅನ್ನೋದು ವಿಭೀಷಣ ಆಳ್ವಾನ್ಗೆ ರಾಮಾಯಣದಲ್ಲಿ ಹೇಳೋದುಂಟು. ಯಾಕಂದ್ರೆ ಹಂಗೆ ಕಣ್ಣಲ್ಲೇ ಇದ್ರಲ್ಲಿ ಹಂಗೆ ಒಂದು ಭಕ್ತಿಯನ್ನ ತೋರಿಸ್ತಾನಂದ್ರೆ ಅಂಜಲಿಬದ್ಧವಾಗಿ ಕಣ್ಣಲ್ಲಿ ದಾರದಾರಿಯಾಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾನಲ್ಲ, ಅದೇ ತರ ತಿರುವರಂಗ ತಮ್ಮದನಾರು ಕೂಡ ಅಷ್ಟೇನೆ. ಅಂಜಲಿ ವಿಶೇಷವನ್ನು ಇಲ್ಲಿ ಹೇಳ್ದಂಗೂ ಆಗತ್ತೆ. ಕೈ ನಮಸ್ಕಾರ ಮಾಡ್ಕೊಂಡು ಕೈ ತೊಳು ಯಾವಾಗ್ಲೂ ನಮಸ್ಕಾರ ಅಷ್ಟೇ ಯಾಕೆ ಭಗವದ್ ರಾಮಾನುಜರೇ ಯಾವಾಗ್ಲೂ ನಮಸ್ಕಾರ ಮಾಡ್ಕೊಂಡಿರೋ ಅಂತಾನೆ ಭಂಗಿನಲ್ಲೇ ನಾವು ನೋಡ್ತೀವಿ. ತುಂಬಾ ಕಡಿಮೆ ದೇಶಿಕರಾದ್ರೂ ಈ ಚಿನ್ಮುದ್ರೆನಲ್ಲಿ ನಾವು ನೋಡ್ತೀವಿ. ಆದ್ರೆ ಭಗವದ್ ರಾಮಾನುಜರು ಯಾವಾಗ್ಲೂ ಅಂಜಲಿ ಬದ್ಧರಾಗೇ ಇರ್ತಾರೆ. ಅವ್ರಿಗೆ ಕೈ ತೊಳು ಕರೆದಿ ನಾವು ಮಿಟ್ಟಿಕ್ಕಿಸ್ದಂಗೆ ನಿಮ್ಮನ್ನೇ ನೋಡ್ತೀವಿ ಅಂತ ಒಂದು ಊರ್ಧ್ವ ಪುಂಡ್ರ ತೇಜೋಶಾಲಿ. ಆಮೇಲೆ ಒಂದು ಅವರ ಇದಿದೆಯಲ್ಲ ತಿರುಮೇನಿ ಇದೆಯಲ್ಲ, ಪ್ರಕಾಶಮಾನವಾದ ತಿರುಮೇನಿ ಭಗವದ್ ರಾಮಾನುಜರದು. ಕರೆದಿದ್ದ ನೋಡ್ತಾನೆ ಇರ್ಬೇಕು ಅಂತ ಅನ್ಸತ್ತಂತೆ. ಅದನ್ನ ಇಲ್ಲಿ ಹೇಳ್ತಾರೆ. வளர்ந்தவெம் கோபமடங்கொளொன்றாய் வளர்ந்தவெம் கோபமடங்கலொன்றாய் வாழ உணன் கிடந்த பொன்னாகம் கிழித்தவன். அன்று வாழவுணன் கிளர்ந்த பொன்னாகம் கிழித்தவன். கீர்த்தி பயிரெழுந்து விளைந்திடும் சிந்தை ராமானுஜன் என் தன்மை வினை நோய். கீர்த்தி பயிரெழுந்து விளைந்திடும் சிந்தை ராமானுஜன் எந்தன் மெய்வினை நோய். அளைந்து நஞ்ஞானமளித்தனன், அளைந்தனல் ஞானம் அளித்தவன். கையில் கனி என்னவே, கையில் கனி என்னவே. கடந்தவெம் கோபமடங்களொன்றாய் அன்று வாழ உணன் கிளந்த பொன்னாகம் கிழித்தவன். கீர்த்தி பயிரெழுந்து விளைந்திடும் சிந்தையிராமானுஜன் என் தன்மை வினை நோய். களைந்து நஞ்ஞானமளித்தனன் கையில் கனி என்னவே. வளர்ந்தவெம் கோபமடங்கலொன்றாய் அன்று வாழவுணன் கிளர்ந்த பொன்னாகம் கிழித்தவன். கீர்த்தி பயிரெழுந்து விளைந்திடும் சிந்தை இராமானுஜன் எந்தன் மெய்வினை நோய். களைந்தனல் ஞானம் அளித்தவன் கையில் கனி என்னவே. ಇದಕ್ಕಿದ್ದಂಗೆ ಇಲ್ಲಿ ಹಿರಣ್ಯಕಶಿಪುವನ ವಧೆ ಮಾಡಿದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ನರಸಿಂಹಾವತಾರವನ್ನ ಹಿರಣ್ಯಕಶಿಪು ಭಾಗವತೋತ್ತಮನಾದ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಘೋರವಾಗಿ ಕೋಪದಿಂದ ಸಿಟ್ಟಿಂದ ಬಂದು ಅವನನ್ನ ಸಾಯಿಸಿದ್ರಲ್ಲ, ಅದನ್ನ ನೆನೆಸ್ಕೊಳ್ತಾರೆ. ಅಂತ ಭಗವಂತನನ್ನ ಆರಾಧ್ಯ ದೇವರು ಇಲ್ಲಿ ಯಾಕೆ ನರಸಿಂಹರನ್ನ ಹೇಳಿದ್ರು ಅಂತ ಹೇಳಿದ್ರೆ, ಭಗವದ್ ರಾಮಾನುಜರಿಗೆ ಆರಾಧ್ಯ ದೇವರು ನರಸಿಂಹರು, ಅದಕ್ಕೋಸ್ಕರ ಹೇಳಿದ್ರು. ಅಂತ ಆರಾಧ್ಯ ದೇವ ನರಸಿಂಹನನ್ನ ಮಾಡೋ ಅಂತ ಸ್ವಾಮಿ ರಾಮಾನುಜರು ನನಗೆ ತತ್ವಹಿತ ಪುರುಷಾರ್ಥಗಳನ್ನ ಬೋಧಿಸಿದ್ರು. ಹೇಗೆ ಬೋಧಿಸಿದ್ರು ಅಂತ ಹೇಳಿದ್ರೆ, ಕೈಯಲ್ಲಿ ಕನಿಯನ್ನವೇ, ಸುಲಭವಾಗಿ ಒಂದ್ ಕೈಯಲ್ಲಿ ಒಂದು ಹಣ್ಣು ಇಟ್ಕೊಂಡ್ರೆ ಅದು ಕಾಣಿಸತ್ತಲ್ಲ, ಯಾವುದೋ ಒಂದು ಇದು ಡೌಟೇ ಇಲ್ದಂಗೆ ಅದು ಹಿಡ್ಕೊಳ್ಳೋಕ್ಕೂ ಸುಲಭವಾಗಿ, ಆ ತರ ಸುಲಭವಾಗಿ ನಮ್ಗೆ ಅರ್ಥ ಆಗೋ ತರ ತತ್ವಗಳನ್ನ ನಮ್ಗೆ ಹೇಳ್ಕೊಟ್ರು. ಈ ನಮ್ಮ ಎಲ್ಲಾ ತಾಪತ್ರಯಗಳನ್ನು, ಈರು ವಿನಯ್ ಅಂತ ಹೇಳಿದ್ರೆ ಪಾಪ ಪುಣ್ಯ, ಆಮೇಲೆ ಮೂರು ವಿನಯ್ ಅಂತ ಹೇಳಿದ್ರೆ ಇದೆ ತಾಪತ್ರಯಗಳು, ಇವು ಎಲ್ಲವನ್ನು ಹೋಗಲಾಡಿಸಿ ನಮ್ಮನ್ನ ಉದ್ಧಾರ ಮಾಡಿ ನಮಗೆ ಉಪದೇಶ ಮಾಡಿ ತತ್ವತ್ರಯಗಳನ್ನು ಚಿತ್ತ ಈಶ್ವರ, ಈ ಮೂರು ಇದೆಯಲ್ಲ, ತತ್ವ ಹಿತ ಪುರುಷಾರ್ಥ, ಇದು ಮೂರು, ಇವೆಲ್ಲವನ್ನ ನಮಗೆ ಹೇಳಿ ನಿಶ್ಚಲವಾದ ಭಕ್ತಿ ಭಗವಂತನಲ್ಲಿ ಬರೋ ತರ ಮಾಡಿ ನಮ್ಮನ್ನ ಶರಣಾಗತಿಯ ಮಾರ್ಗಕ್ಕೆ ಸುಲಭವಾಗಿ ಕರ್ಕೊಂಡು ಹೋದ್ರು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅದನ್ನ ಮಡಂಗಳಂತ ಅಂತ ಹೇಳಿದ್ರೆ ಸಿಂಹಕ್ಕೆ ಮಡಂಗಳಂತ ಹೇಳ್ತಾರೆ ಇಲ್ಲಿ. ಆತರ ನರಸಿಂಹನ ಪೂಜೆ ಮಾಡಿದವರು ಇವರು ಕೋಪದಿಂದ ಹೇಗೆ ಪಾಷಂಡಮತಿಗಳನ್ನೆಲ್ಲ ನಿರಸನ ಮಾಡಿದ್ರು, ಅದೇ ತರ ನನ್ನ ಪಾಪ ವಿನಯಗಳು, ನನ್ನ ವಿನಯಗಳನ್ನು ಎಲ್ಲ ದೂರ ಮಾಡಿದ್ರು. ಮುಂದಿನ ಹಾಡು.
கையில் கனி என்ன கண்ணனை காட்டித் தரிலும் கையில் கனி என்ன கண்ணனை காட்டித் தரிலும் தன்மையில் பிறங்கிய சீரன்றி வேண்டிலும் யான் உந்தன்மையில் பிறங்கிய சீரன்றி வேண்டிலன் யான் நிறைய தொழில் கிடக்கிலும் சோதிவின் சேரிலும் இவ்வருள் நீ நிறைய தொய்யில் கிடக்கிலும் சோதிவின் சேரிலும் இவ்வருள் நீ செய்யல் தரிப்பன் செய்யில் தரிப்பன் ராமானுஜா என் கொண்டலே ராமானுஜா என் செழுங்கொண்டலே கையில் கனி என்ன கண்ணனை காட்டுத் தரிலும் தன்மையில் பிறங்கிய சீரன்றி வேண்டிலன் யான் நிறைய தொழில் கிடக்கிலும் சோதிவின் சேரிலும் இவ்வருள் நீ செய்யில் தரிப்பன் ராமானுஜா என் கொண்டலே கையில் கனி என்ன கண்ணனை காட்டித் தரிலும் உந்தன்மையில் பிறங்கிய சீரன்றி வேண்டிலன் யான் நிறைய தொய்யில் கிடக்கிலும் சோதிவின் சேரிலும் இவ்வருள் நீ செய்யில் தரிப்பன் ராமானுஜா என் செழுங்கொண்டலே ತತ್ವಗಳನ್ನ ತತ್ವಹಿತ ಪುರುಷಾರ್ಥ ಅನ್ನೋ ಆಧ್ಯಾತ್ಮಿಕ ವಿಚಾರ ತುಂಬಾ ಅದೇನು ಅಷ್ಟು ಸುಲಭವಾಗಿ ಅರ್ಥ ಆಗ್ಬಿಡುವಂತ ವಿಷಯ ಅಲ್ಲ. ಅದನ್ನ ಸುಲಭವಾಗಿ ಕೈಯಲ್ಲಿ ಒಂದು ನಲ್ಲಿಕಾಯಿ ಅಡಕವಾಗಿ ಇಟ್ಕೋಬಹುದಲ್ಲ, ಆ ತರ ನಮ್ಗೆ ಅರ್ಥ ಮಾಡಿಸಿದ ರಾಮಾನುಜರು. ಎಲ್ಲಾದ್ರೂ ಇರ್ಲಿ, ನಾವು ಒಂದ್ ವೇಳೆ ಸ್ವರ್ಗದಲ್ಲೇ ಇರ್ಲಿ ಅಥವಾ ಬೇಕಾದ್ರೆ ನರಕದಲ್ಲೇ ಇದ್ರೆ ಕೂಡ ಅದಕ್ಕೆ ಕೂಡ ನಮ್ಗೆ ಭಗವದ್ ರಾಮಾನುಜರ ಕೃಪೆನೇ ಬೇಕು ಅಂತ. ಯಾಕಂದ್ರೆ ನಮ್ಮ ಪುಣ್ಯಗಳೆಲ್ಲ ಖರ್ಚಾಗ್ಬೇಕಾದ್ರೆ ಸ್ವರ್ಗಕ್ಕೆ ಹೋಗ್ಬೇಕು, ಪಾಪಗಳೆಲ್ಲ ಖರ್ಚಾಗ್ಬೇಕಾದ್ರೆ ನರಕಕ್ಕೆ ಹೋಗ್ಬೇಕು. ಈ ದಾರಿ ನಮ್ಗೆ ಮೋಕ್ಷಕ್ಕೆ ಹೋಗ್ಬೇಕಾದ ಹಸನಾಗ್ಬೇಕಾದ್ರೆ ಅದಕ್ಕೂ ರಾಮಾನುಜರ ಕೃಪೆಯೇ ಬೇಕು ಅಂತ. ಯಾವ ಜೀವ ರಾಮಾನುಜರ ರಕ್ಷಕತ್ವವನ್ನು ನಮಗೆ ಬೇಕೇ ಬೇಕು, ಆಗೋಯ್ತು ಕೆಲಸ ಅಂತ ಹೇಳೋ ಹಾಗೆ ಇಲ್ಲ. ಇದೇ ತರನೇ ಅವಾಗ್ಲೇ ಹೇಳಿದ್ನಲ್ಲ, ಕುಲಶೇಖರ ಆಳ್ವಾರು ಅಷ್ಟೇ, ಎಲ್ಲ ಇದ್ರು ಕೂಡ ಅವರ ಪಾದಗಳನ್ನ ನಾವು ಬಿಡೋಕೆ ಆಗಲ್ಲ. ಯಾಕಂದ್ರೆ ರಾಮಾನುಜರನ್ನ ಒಂದು ಶರಣಕೊಂಡಲೆ ಅಂತ ಹೇಳ್ತಾರೆ. ಯಾವಾಗ ವರ್ಷಿಸ್ಬೇಕು, ಯಾರ ಮೇಲೂ ತಾರತಮ್ಯ ತೋರಿಸ್ದೆ ಎಲ್ಲಾರ ಮೇಲೂ ಒಂದೇ ತರ ಮಳೆಯನ್ನ ವರ್ಷಿಸ್ತಾರಲ್ಲ, ಆ ತರ ವರ್ಷಿಸತ್ತೆ. ಅವ್ರು ಕೇಳಿದ್ರು ವರ್ಷಿಸತ್ತೆ, ಕೇಳ್ದೆ ಹೋದ್ರು ಮಳೆ ನನ್ನ ಮೇಲೆ ಬೀಳು ಅಂತ ಹೇಳುತ್ತೆ. ಎಲ್ಲ ನಾವು ಒಂದು ಏರಿಯಾನಲ್ಲಿ ಇಲ್ಲ, ಕೇಳಿದ್ರು ಕೇಳ್ದೆ ಹೋದ್ರು ಅಲ್ಲಿ ಮಳೆ ಬೀಳುತ್ತೋ ಇಲ್ವೋ. ಅದೇ ತರ ಭಗವದ್ ರಾಮಾನುಜರು ಕೃಪೆ ಮಾಡು ಅಂತ ಕೇಳಿದ್ರು ಮಾಡ್ತಾರೆ, ಮಾಡದೇ ಇದ್ರು ಕೇಳ್ತಾರೆ. ಆ ಮೂಗನಿಗೆ ನಾವು ಅನುಗ್ರಹ ಮಾಡಿದ್ವಲ್ಲ, ನೋಡಿದ್ವಲ್ಲ ನಾವು ಅದನ್ನ. செழுந்திரை பார்க்கடல் கண்துயில் மாயன் செழுந்திரை பார்க்கடல் கண்துயில் மாயன் திருவடிக்கு விருந்திருப்பார் நெஞ்சில் மேவுனன் ஞானி திருவடி கீழ் வீழ்ந்திருப்பார் நெஞ்சில் மேவுனல் ஞானி நல்வேதியர்கள் தொழும் திருப்பாதனி ராமானுஜனை தொழும் பெரியோர் நல்வேதியர்கள் தொழும் திருப்பாதன் ராமானுஜனை தொழும் பெரியோர் எழுந்திரைத்தாடுமிடம் எழுந்திரைத்தாடும் இடம் அடியேனக்கிருப்பிடமே அடியேனுக்கு இருப்பிடமே செழுந்திரை பார்க்கடல் கண்துயில் மாயன் திருவடி கீழ்விருந்திருப்பார் நெஞ்சில் மேவுனன் ஞானி நல்வேதியர்கள் தொழும் திருப்பாதனி ராமானுஜனை தொழும் பெரியோர் எழுந்திரைத்தாடுமிடம் அடியேனக்கிருப்பிடமே. செழுந்திரை பார்க்கடல் கண்துயில் மாயன் திருவடி கீழ் வீழ்ந்திருப்பார் நெஞ்சில் மேவுனல் ஞானி நல்வேதியர்கள் தொழும் திருப்பாதன்
இராமானுஜனை தொழும் பெரியோர் எழுந்திரைத்தாடும் இடம் ಅಡಿಯೇನಕ್ಕೆ ಇರುಪಿಡಮೇ. ಏನಕ್ಕೆ ಇರುಪಿಡಮ್ ಅಂತ ಹೇಳ್ಕೊಳ್ತಾರೆ ತಮಗ್ ತಾವೇನೆ. ನಾನು ಇರ್ಬೇಕಾಗಿರೋ ಜಾಗ, ನಾನು ಇರುವಂತ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ, ಭಗವದ್ ರಾಮಾನುಜರನ್ನ ಯಾರು ತುಂಬಾ ಕೊಂಡಾಡಿ ಹರ್ಷಿಸಿ ಕುಣಿದು ನೆಗೆದು ಎಲ್ಲ ಜಿಗಿದಾಡ್ತಾರಲ್ಲೋ, ಯಾರು ಎಡಂದಿರೈತಾಡು ಮೇಡಮ್ ಕುಣಿದಾಡಿ ತುಂಬಾ ಸಂತೋಷವಾಗಿರ್ತಾರೋ ಅಂತ ಜಾಗದಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾರೆ. ಭಗವದ್ ರಾಮಾನುಜರು ಯಾಕೆ ಏನ್ ಮಾಡ್ತಾ ಇರ್ತಾರೆ ಅವಾಗ ಅಂತ ಹೇಳಿದ್ರೆ, ಈ ಷಡಂತಿರೈ ಪಾರ್ಕಡಲ್ ಕಂಟು ಇಲ್ ಮಾವನ್, ಭಗವಂತ ಸಾಕ್ಷಾತ್ ನಾರಾಯಣನನ್ನ ಆ ತಿರುವಡಿನಲ್ಲಿ ಯಾವಾಗ್ಲೂ ಅವರು ಭಕ್ತಿ ಮಾಡ್ತಾ ಇರ್ತಾರೆ. ನೆಂಜಿಲ್ ಮೇವನನ್ಯಾನಿ ಯಾರು ಭಗವದ್ ರಾಮಾನುಜರು, ಅವರಲ್ಲಿ ನಲ್ವೇದಿಯರ್ ತೋಣಂ ತಿರುಪಾದ, ಅವರನ್ನ ಅವರು ಭಗವದ್ ರಾಮಾನುಜರನ್ನ ನಲ್ವೇದಿಯರು ಎಲ್ಲ ವಿಷಯ ಗೊತ್ತಿರೋರು, ಅವರು ಇದು ಮಾಡ್ತಾರೆ, ಅವರನ್ನ ಕೊಂಡಾಡ್ಕೊಂಡು ಸದಾ ಅವರ ಸುತ್ತಲೂ ಅವರನ್ನ ಸಂತೋಷ ಪಡಿಸ್ಕೊಂಡು ಅವರನ್ನ ಸೇವೆ ಮಾಡ್ಕೊಂಡು ತಾವು ಸಂತೋಷವಾಗಿರ್ತಾರಂತೆ. ಅಂತವ್ರ ಮಧ್ಯೆ ಅಂತವ್ರ ಮಧ್ಯದಲ್ಲಿ ನಾವು ಇರ್ತೀವಿ. ವೇದಿಯರ್ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ವೇದಿಯರ್ ಮತ್ತೆ ನಲ್ವೇದಿಯರ್ ಎರಡಕ್ಕೂ ಡಿಫರೆನ್ಸ್ ತಿಳಿಸ್ಕೊಡ್ತಾರೆ ನಮ್ಗೆ. ಯಾರು ಕ್ಷೀರಾಬ್ದಿಯಲ್ಲಿ ಭಗವಂತನನ್ನ ಸ್ತುತಿಸುವುದರಲ್ಲಿ ಹಗಲು ಇರುಳು ಮನವನ್ನ ಚೆಲ್ತಾರೋ, ಚರ್ಮ ಪರ್ವ ಅದು ಅರಿವು, ಅವರು ವೇದಿಯರ್ ಅಂತ ಇಟ್ಕೊಂಡ್ರೆ, ನಲ್ವೇದಿಯರ್ ಅಂತ ಹೇಳಿದ್ರೆ ಯಾರು ಭಾಷ್ಯಕಾರನನ್ನ ಸ್ತುತಿಸಿ ಅವರ ಪಾದಗಳಲ್ಲಿ ಉಜ್ಜೀವನಕ್ಕೆ ದಾರಿ ನೋಡ್ಕೊಳ್ತಾರೋ ಅವರು ನಲ್ವೇದಿಯರ್ ಅಂತ. ಎರಡು ವ್ಯತ್ಯಾಸ ಹೇಳಿ. ನಲ್ವೇದಿಯರ್ ಅಂದ್ರೆ ಭಾಷ್ಯಕಾರರು ಅಂತ. ಆ ಭಾಷ್ಯಕಾರರು ಯಾರು ಕೊಂಡಾಡ್ತಾರೋ, ಕೊಂಡಾಡ್ಕೊಂಡು ಯಾರು ಸ್ತುತಿಸಿ ಸಂತೋಷವಾಗಿರ್ತಾರೋ ಅವ್ರ ಹತ್ರ ನಾನಿರೋ ಜಾಗ ಯಾವಾಗ್ಲೂ ಅದೇ ಇರ್ತಾ ಇದೆ. ಇಲ್ಲಿ ಅವಧನಾರು ಎಲ್ಲಿರ್ತಾರೆ ಅಂತ ಹೇಳಿ, ಇನ್ನೆಲ್ಲಿರ್ತಾರೆ ನೋಡಿ, ಅಲ್ಲಿ ಯಾರು ರಾಮಾನುಜರನ್ನ ಕೊಂಡಾಡ್ತಾ ಇರ್ತಾರೋ ಅಂತ ಜಾಗದಲ್ಲಿ ಇರ್ತಾರೆ ಅಂತ. ಎಲ್ಲಿ ಹನುಮಂತ ಇರ್ತಾನೆ ಅಂತೆಲ್ಲ ಇನ್ನೆಲ್ಲಿರ್ತಾರೆ, ಎಲ್ಲಿ ರಾಮಾಯಣ ಓದ್ತಾ ಇರ್ತಾರೋ ಅಲ್ಲಿ ಹನುಮಂತ ಇರ್ತಾನೆ ಅಂತಾರಲ್ಲ ಆ ತರ. ಇರುಪಿಡಂ ವೈ ಹೊಂದಂ ವೇಂಗಡಂ, இருப்பிடம் வைகுந்தம் வேங்கடம், மாலினும் சோலை என்னும் பொறுப்பிடம் மாயனக்கென்பர் நல்லோர். மாலிருஞ்சோலை என்னும் பொறுப்பிடம் மாயனுக்கென்பர் நல்லோர். அவை தன்னொடும் வந்திருப்பிடும் மாயனி ராமானுஜன் மனத்து, அவை தம்மொடும் வந்திருப்பிடம் மாயன்னி ராமானுஜன் மனத்து. இன்றவன் வந்திருப்பிடம் இன்றவன் வந்திருப்பிடம் தன் இதயத்துள்ளே தனக்கின்புருவே. எந்தன் இதயத்துள்ளே தனக்கின்புறவே. இருப்பிடம் வைகுந்தம் வேங்கடம் மாலிரும் சோலை என்னும் பொறுப்பிடும் மாயனக்கென்பர் நல்லோர். அவை தன்னொடும் வந்திருப்பிடும் மாயனி ராமானுஜன் மனத்து. இன்றவன் வந்திருப்பிடம் என் தன் இதயத்துள்ளே தனக்கின்புருவே. இருப்பிடம் வைகுந்தம் வேங்கடம் மாலிருஞ்சோலை என்னும் பொறுப்பிடம் மாயனுக்கென்பர் நல்லோர். அவை தம்மொடும் வந்திருப்பிடம் மாயன்னி ராமானுஜன் மனத்து. இன்றவன் வந்திருப்பிடம் எந்தன் இதயத்துள்ளே தனக்கின்புறவே. ಇರುಪಿಡಂ ವೈಹಂಡಂ ವೇಂಗಡಂ, ಭಗವಂತನಿರೋ ಜಾಗ ಎಲ್ಲ ಇಲ್ಲಿ ಹೇಳ್ತಾರೆ. ಯಾವುದು ಅಂದ್ರೆ ವೈಕುಂಠ. ವೈಕುಂಠ ಅಂತ ಹೇಳಿದ್ರೆ ಯಾವ ನ್ಯೂನ್ಯತೆಯೂ ಇಲ್ಲದೆ ಇರುವಂತ ಜಾಗ, ಕುಂಠತೆ ಇಲ್ಲದೆ ಇರುವಂತ ಜಾಗ, ಅದು ವೈಕುಂಠ. ಅಂದಮಿಲ್ ಪೇರಿಂಬತ್ತು ಅಡಿಯವರೋಡ್ ಇರುಂದಮೈ, ಎಲ್ಲ ನಿತ್ಯ ಸೂರ್ಯಗಳು ಮತ್ತೆ ಮುಕ್ತರ ಜೊತೆಗಿರುವಂತ ಜಾಗ. ನಲಮಂತಂ ಇಲ್ಲದದೋರ್ ಊರು ಅಂತ ಹೇಳ್ತಾರೆ, ನಾಡು ನಲಮಂತಂ. ಅಲ್ಲಿ ಒಳ್ಳೇದು ಅನ್ನೋದು ಕೊನೆಯೇ ಆಗೋದಿಲ್ವಂತೆ. ಇವಾಗ ಯಾರೋ ಒಂದು ತುಂಬಾ ಸಂತೋಷವಾಗಿರ್ತೀವಿ, ಅದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಕಳೆದು ಹೋಗುತ್ತೆ, ಆಮೇಲೆ ಇನ್ನೊಂದು ನೆಕ್ಸ್ಟ್ ಬೇರೆ ತರ ಎಮೋಷನ್ ಇರುವಂತ ಒಂದು ಕಾಲ ಬರುತ್ತೆ. ಆದ್ರೆ ಹಂಗಲ್ಲ, ಯಾವಾಗ್ಲೂ
ಪರಮಾನಂದ ಅಂತಮಿಲ್ ಪೇರಿನ್ಬತ್ತ, ಯಾವಾಗ್ಲೂ ನಲಂ ಅಂತಮಿಲ್ಲದೋರ್ ನಾಡ ಅದು ನಿತ್ಯ ಅಂತದು ವೈಕುಂಠ, ಅಲ್ಲಿ ಇರ್ತಾನೆ ಭಗವಂತ. ವೆಂಕಟಂ ಅಂತ ಹೇಳಿದ್ರೆ ಈ ತಿರುಮಲೆ ಇದೆಯಲ್ಲ, ನಿತ್ಯ ಸೂರಿಗಳು ಮತ್ತು ವಿಣ್ಣೋರ್ ಮತ್ತೆ ಮಣ್ಣೋರ್ ಇಬ್ರು ಬಂದು ಸೇವೆ ಮಾಡುವಂತ ಒಂದು ಮಧ್ಯ ಜಾಗದಲ್ಲಿ, ಒಂದು ಬೆಟ್ಟದ ಮೇಲೆ, ಭೂಮಿ ಮೇಲೆ, ಅಲ್ಲಿ ಪೂಜಿಸುವಂತ ಜಾಗದಲ್ಲಿ ಎಲ್ಲಾರ್ಗು ಸಿಗೋ ತರ ಅಲ್ಲಿದಾನಂತೆ. ಅದು ಬಿಟ್ರೆ ಬೆಟ್ಟಕ್ಕೂ ಯಾರಿಗ ಹತ್ತಕ್ಕಾಗೋದಿಲ್ವೋ ಅವ್ರಗಳಿಗೆಲ್ಲ ಏನಂದ್ರೆ ಮಾಲಿರುಂ ಶೋಲೆ ಅಂತ ಸಾಧಾರಣವಾಗಿ ಪ್ಲೇನ್ ಆಗಿರುವಂತ ಜಾಗದಲ್ಲಿದೆ ಮಾಲಿರುಂ ಶೋಲೆ, ತಿರುಮಾಲಿರುಂ ಶೋಲೆ. ಅಲ್ಲಿ ವಲಂ ಶಯ್ಯುಮಾನೋರ್ ಮಾಲಿರುಂ ಶೋಲೆ, ಅಲ್ಲೂ ಬಂದು ದೇವತೆಗಳು ಕೂಡ ಪೂಜೆ ಮಾಡುವಂತ ಊರು. ಅಂತ ಜಾಗದಲ್ಲಿ ಅಲ್ಲಿರ್ತಾನಂತೆ. ಇದೆಲ್ಲ ಯಾರಿಗೆ ಅಂದ್ರೆ ಮಾಯನಕ್ಕೆ ಭಗವಂತ ಇರುವಂತ ಜಾಗ. ಈ ಭಗವಂತ ಈ ದಿವ್ಯ ಕ್ಷೇತ್ರಗಳಲ್ಲೆಲ್ಲ ಇರೋ ಜಾಗ ಭಗವದ್ ರಾಮಾನುಜರ ಹೃದಯದಲ್ಲಿ ಇದಾರಂತೆ. ಸದಾ ಕಾಲ ಭಗವದ್ ರಾಮಾನುಜರ ಹೃದಯದಲ್ಲಿ ಭಗವಂತ ಈ ದಿವ್ಯ ದೇಶಗಳೊಂದಿಗೆ ಎಲ್ಲ ಮನಸ್ಸಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತಾರಂತೆ. ಅಂತ ರಾಮಾನುಜರು ಈ ದಿವ್ಯ ದೇಶಗಳೊಂದಿಗೆ ಭಗವಂತನನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡಿರೋ ರಾಮಾನುಜರು ನನ್ನ ಹೃದಯದಲ್ಲಿ ಬಂದಿದ್ದಾರೆ. ಇವಾಗ ಇಂದು ಒಂದು ಇರುಪಿಡಂ, ಇವಾಗ ಅಂತವ್ರು ಬಂದು ನನ್ನ ಮನಸ್ಸಲ್ಲಿ ಇವಾಗಿದ್ದಾರೆ. ಇವಾಗ ಇವೆಲ್ಲ ಮಾಯನಿಕತೆ ಅಮದನಾರು ಎಂಪೆರುಮಾನ್ ಇಲ್ದೆ ವೈಕುಂಠ ಬೇಡ ಅಂತ ಹೇಳಿದ್ರೆ ಕೂಡ ಆ ವೈಕುಂಠ ಭಗವದ್ ರಾಮಾನುಜರ ಹೃದಯದಲ್ಲಿದೆ. ಅವರೇ ಬಂದು ನನ್ನ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿದಾರಲ್ಲ, ಇವಾಗ ಎಲ್ಲಾನು ಬಂದಂಗಾಯ್ತು. ನನಗೇನ್ ವೈಕುಂಠ ಬೇಡ, ಎಂಬೆರುಮಾನಾರ್ ಮಾತ್ರ ಸಾಕು ಅಂತ ಅಮದನಾರ್ ಹೇಳಿದ್ರೆ ಕೂಡ ಇವಾಗ ಭಗವದ್ ರಾಮಾನುಜರ ಹೃದಯದಲ್ಲಿ ವೈಕುಂಠಂ ವೆಂಕಟಂ ಎಲ್ಲ ಇದೆ. ಅವ್ರು ಬಂದು ಇವ್ರ ಹೃದಯದಲ್ಲಿ ಕೂತ್ಕೊಂಡಿದ್ದಾರೆ. ಇವರಿಗೆ ಎಲ್ಲಾ ಸಿಕ್ಕದಂಗೆ ಆಯ್ತು ಅಂತ ಅರ್ಥ. ಇನ್ಬೊತ್ತು ಶೀಲತ್ತೆ ರಾಮಾನುಜ, இன்புற்ற சீலத்திராமானுஜா, என்றும் எவ்விடத்தும் என்புத்த நோய் உடல் தோறும் பிறந்திறந்து, என்றும் எவ்விடத்தும் என்புற்ற நோய் உடல் தோறும் பிறந்திறந்து, இன்னறிய துன்பத்தவியினும் சொல்லுவதொன்றுண்டு, என்னறிய துன்புற்ற வீயினும் சொல்லுவதொன்றுண்டு, உன் தொண்டர்களுக்கு அன்பு திருக்கும்படி, உன் தொண்டர்கட்கே அன்புற்றிருக்கும்படி, என்னை ஆக்கி அங்காள் படுத்தே, என்னை ஆக்கி அங்காள் படுத்தே. இன்புத்த சீலத்தி ராமானுஜா, என்றும் எவ்விடத்தும் என்புத்த நோய் உடல் தோறும் பிறந்திறந்து, எண்ணறிய துன்பத்தவையினும் சொல்லுவதொன்றுண்டு, உன் தொண்டர்களுக்கே அன்பு திருக்கும்படி, என்னை ஆக்கி அங்காள் படுத்தே. இன்புற்ற சீலத்தை ராமானுஜா, என்றும் எவ்விடத்தும் என்புற்ற நோய் உடல் தோறும் பிறந்திறந்து, என்னறிய துன்புற்ற வீயினும் சொல்லுவதொன்றுண்டு, உன் தொண்டர்கட்கே அன்புற்றிருக்கும்படி, என்னை ஆக்கி அங்காள் படுத்தே. ಕಾರುಣ್ಯ, ಔದಾರ್ಯ, ವಾತ್ಸಲ್ಯ ಇವುಗಳೆಲ್ಲ ಒಂದು ಮಹೋದಧಿ, ಒಂದು ದೊಡ್ಡ ಸಮುದ್ರ ಅಂತ ಅನ್ಕೊಂಡ್ರೆ ಅದೇ ಭಗವದ್ ರಾಮಾನುಜರಂತೆ. ಇಲ್ಲಿ ಕೇಳಿ ನನ್ನದೊಂದು ಭಿನ್ನಹ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅಲ್ಲೂ ಹೇಳಿದ್ರೆ ವಿಣ್ಣಪ್ಪಮೆ ಅಂತ ಹೇಳಿದ್ರಲ್ಲ, ಅದೇ ತರ ಇಲ್ಲಿ ನನ್ನೊಂದು ಸೊಲ್ಲುವುದೊಂದುಂಡೆ. ಒಂದೇ ಒಂದು ನಾನು ನಿಮ್ಗೆ ಹೇಳ್ಬೇಕು. ಏನಪ್ಪಾ ಅಂದ್ರೆ ಯಾವಾಗ್ಲೂ ಈ ರೋಗಗಳು ಬೀಡಾಗಿದೆ. ನನ್ನ ಶರೀರ ಅನ್ನೋದು ಯಾವಾಗ್ಲೂ ರೋಗಗಳು ಬೀಡಾಗೇ ಇರತ್ತೆ. ಏನಾದ್ರೂ ಒಂದು ಕಾಯಿಲೆ, ಏನಾದ್ರೂ ಒಂದು ನೋವು ಇದ್ದೇ ಇರತ್ತೆ. ಈ ಮಾಂಸದ ಚಕ್ಷುಗಳಿಂದ ಮಾಡಿ ದೇಹ ಇದೆಯಲ್ಲ, ಅದು ಯಾವತ್ತೂ ಅಷ್ಟೇ ತ್ರಿಗುಣಾತ್ಮಕವಾದದ್ದು, ಬಿದ್ದು ಹೋಗುವಂಥದ್ದು. ಎಲ್ಲಾ ಕಾಲದಲ್ಲೂ ನಿಮ್ಮ ಭಕ್ತರ ವಿಷಯದಲ್ಲಿ ಭಕ್ತಿ ಇರುವಂತೆ ನನಗೆ ಅನುಗ್ರಹಿಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾರೆ. ಇದು ಚರ್ಮಪದ. ಏನೇ ಅವರು ಚರ್ಮಪದ ಪರ್ವ ಅಂತ ಹೇಳ್ತೀವಲ್ಲ, ಆ ಕೊನೆ ಲಿಂಕ್ ಅಲ್ಲಿ ನಾನಿರ್ಬೇಕು. ಇದನ್ನ ನನಗೆ ಕರುಣಿಸಿ ಅಂತ ನಿಂಬತ್ತು ಶೀಲತೆ, ನಿಮ್ಮ ಅಷ್ಟು ಒಳ್ಳೆ ಕರುಣೆ, ಅಷ್ಟು ಒಳ್ಳೆ ಬುದ್ಧಿ ಇದೆಯಲ್ಲ, ನಾನ್ ನಿಮ್ಮನ್ನು ಕೇಳ್ಕೊಳ್ಳೋದು ಇದೊಂದೇ. ಒಂದ್ ತೊಂಡರ್ಗಳಿಗೆ ಅನ್ಬತ್ತಿರುಕುಂಬಳಿ, ನಿಮ್ಮ ಅಡಿಯಾರ್ ಯಾರಿರ್ತಾರೋ ಅವರಲ್ಲಿ ನನಗೆ ಭಕ್ತಿ ಭಾವನೆ ಬರೋ ತರ ನೀವು ಮಾಡಿ ಅಂತ ಬೇಡ್ಕೊಳ್ತಾರೆ.
ಎಣ್ಣೆಯ ಹಾಕಿ ಅಂಗಾಳ್ ಪಡುತ್ತೆ. ಕೊನೆಯಲ್ಲಿ ಇರ್ತಾರಲ್ಲ ಅವ್ರಿಗೆ ನೀನು ಇವನು ಸೇವಕನಾಗಿರೋ ಇವ್ರು ಕೇಳಿದೆಲ್ಲ ಮಾಡ್ಕೊಡು ಅಂತ ನೀವು ನನ್ನ ನೇಮಿಸಿ ಸಾಕು ಅಂತ ಹೇಳ್ತಾರೆ. ಈ ಚರ್ಮಪದ ಅಂತ ಇದೆಯಲ್ಲ, ಇದನ್ನ ಕೋರಿತಾ ಇನ್ನು ಒಂದು 5 ನಿಮಿಷ ತಗೊಳ್ತೀನಿ. ಇವತ್ತು ಲಾಸ್ಟ್ ಡೇ ಆದ್ರಿಂದ ಮುಗಿಸ್ಬೇಡ ಇದನ್ನ, ದಯವಿಟ್ಟು ಸಹಕರಿಸಿ ಎಲ್ಲರೂ ದಾಸನನ್ನಾಗಿ ಮಾಡ್ಕೊಂಡು ನೈಚಾನುಸಂಧಾನ ಮಾಡ್ತಾರೆ. ರಾಮಾನುಜರು ಎಷ್ಟು ಮಹಿಮಾವಂತರು ಅಂತ ಹೇಳಿದ್ರೆ, ಅವ್ರೇನು ಸಾಧಾರಣದವರಲ್ಲ. ತಿರುಪತಿನಲ್ಲಿ ಸಾಧಾರಣ ತಿರುವೇಂಕಟಕ್ಕೆ ಹಿಂದೆ ಹಾಡಲ್ಲಿ ನಾವು ನೋಡಿದ್ವಿ 3 ದಿವ್ಯ ದೇಶಗಳನ್ನ ಹೇಳಿದ್ರು. ಇಲ್ಲಿ 3 ದಿವ್ಯ ದೇಶಗಳನ್ನ ಹೇಳ್ಬೇಕಾಗತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಇದರಲ್ಲಿ ತಿರುಪತಿನಲ್ಲಿ ಶಂಖಚಕ್ರವನ್ನ ತೊಡಸಿದವರು ಯಾರು? ತಿರುವೇಂಕಟಮುಡಿ ಅಂತ ಶಂಖಚಕ್ರ ತೊಡಸಿದವರು. ತಿರುಕುರುಮುಡಿಯಲ್ಲಿ ಶ್ರೀಭಾಷ್ಯ ಕಾಲಕ್ಷೇಪವನ್ನೇ ಕೂತ್ಕೊಂಡು ಉಪದೇಶ ಮಾಡಿದವರು ಯಾರಿಗೆ? ಅಲ್ಲಿ ನಂಬಿಗೆ. ಅವಾಗ ನಿಂದ್ರ ನಂಬಿಗೆ ಅವರು ಉಪದೇಶ ಮಾಡಿದವರು. ಹಾಗೇನೆ ಇಲ್ಲಿ ಮೇಲ್ಕೋಟೆನಲ್ಲಿ ತಂದೆಯಾದ್ರು, ಶೆಲ್ವಪಿಳ್ಳೆಗೆ ತಂದೆ ಆಗ್ಬಿಟ್ರು ಅವರು. ವಾರಾಯನ್ ಶೆಲ್ವಪಿಳ್ಳೆ ಅಂತ ಕರ್ಕೊಂಡ್ ಬಂದು ಮನೆಗೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಇದನ್ನ ಉತ್ಸವ ಮೂರ್ತಿನ ಈ ತರ ತಂದೆ. ಇಂಥ ಎಲ್ಲ ಔದಾರ್ಯ ಮತ್ತೆ ಕೀರ್ತಿ ಇರೋ ರಾಮಾನುಜರು ನನಗೆ ಕರುಣಿಸ್ಬೇಕಾಗಿರೋದು ಒಂದೇ, ರಾಮಾನುಜ ಇದನ್ ವಿಣ್ಣಪ್ಪಮೆ ಅಂತ ಕೇಳ್ಕೊಳ್ತಾರೋ ಇಲ್ವೋ, ಅದೇ ತರನೇ ನಮಗೆ ಈ ಕಾಯಿಲೆಗಳು ಇವೆಲ್ಲಾನು ಏನೇ ಇರುತ್ತೆ ಎಲ್ಲ ಬೋನ್ ಡೀಪ್ ಹೋಗತ್ತೆ ಅಂತ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಅಷ್ಟಿರ್ಬೇಕಾದ್ರೆ ನನಗೆ ಒಂದೇ ಒಂದು ಉಪಕಾರ ಮಾಡಿ ನೀವು. ಈ ದೇಹ ಅಂತ ಆದ್ಮೇಲೆ 7 ಸ್ಟೇಜಸ್ ಅಲ್ಲಿ ಅದು ಬೇರೆ ಬೇರೆ ಚೇಂಜಸ್ ಆಗತ್ತಂತೆ. ಹೇಗೆಂದ್ರೆ ಪರ್ಜನ್ಯ ಮೂಲಕ ಬಂದು ಒಂದು ಸಸ್ಯದಲ್ಲಿ ಇಳ್ಕೊಂಡು ಆ ಸಸ್ಯದಲ್ಲಿ ಒಂದು ರೇತಸ್ಸಲ್ಲಿ ಇದ್ರಲ್ಲೆಲ್ಲ ನೋಡಿದ್ರೆ ಬೃಹದಾರಣ್ಯಕದಲ್ಲೆಲ್ಲ ಹೇಳ್ತಾರಲ್ಲ ಹೇಗೆ ಲೈಫ್ ಸೈಕಲ್ ಆಗತ್ತೆ ಅಂತ. ಆತರ 7 ಸ್ಟೇಜ್ ಒಂದು ಲೈಫ್, ಹುಟ್ಟದ್ರಿಂದ ಸಾಯೋವರೆಗೆ. ಆ ಎಲ್ಲಾ ಸ್ಟೇಜ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಂದ್ರೂ ಇರ್ಲಿ, ಆದ್ರೆ ಎಲ್ಲಾ ಸ್ಟೇಜ್ ಅಲ್ಲೂ ನಾನು ನಿಮ್ಮನ್ನ ಮರೀದೇ ಇರೋ ತರ ನಮ್ಗೆ ಒಂದು ಇದು ಕೊಡಿ. ಆ ತರ ಪರ್ಜನ್ಯ, ಸಸ್ಯ, ರೇತಸ್ಸು, ಗರ್ಭಧಾನ, ಜನನ, ಅಲ್ಲಿ 4 ಆಶ್ರಮ, ಮತ್ತೆ ವಿಲ್ಕಮೆಯಲ್ಲಿ ಮರಣ, ಹೀಗೆ ಏನಾದ್ರೂ ಆಗ್ಲಿ ನಿಮ್ಮ ಅಡಿಗಳನ್ನ ಅಡಿಯಾರ್ಗೆ ನಾನು ಸೇವೆ ಮಾಡತ್ರ ನನ್ನನ್ನು ಇಡಿ ಅಂತ ಇಲ್ಲಿ ಬೇಡ್ಕೊಡ್ತಾರೆ. ಕೊನೆ ಹಾಡಿದು அம்கயல் பாய்வயல் தென்னரங்கன். அம்கயல் பாய்வயல் தென்னரங்கன் அணியாக மன்னும் பங்கைய மாமலர் பாவையை போத்துதும். அணியாக மன்னும் பங்கைய மாமலர் பாவையை போற்றதும். பக்தி எல்லாம் தங்கியதென்ன தழைத்த நெஞ்சே நம் தலைமிசையே. பக்தி எல்லாம் தங்கியதென்ன தழைத்து நெஞ்சே நம் தலைமிசையே. பொங்கிய கீர்த்தி பொங்கிய கீர்த்தி ராமானுஜனடி பூமன்னவே. இராமானுஜனடி பூமன்னவே. அங்கயல் பாய்வயல் தென்னரங்கன் அணியாக மன்னும் பங்கய மாமலர் பாவையை போத்துதும். பத்தி எல்லாம் தங்கியதென்ன தழைத்த நெஞ்சே நம் தலைமிசையே. பொங்கிய கீர்த்தி ராமானுஜனடி பூமன்னவே. அங்கயல் பாய்வயல் தென்னரங்கன் அணியாக மன்னும் பங்கய மாமலர் பாவையை போற்றதும். பத்தி எல்லாம் தங்கியதென்ன தழைத்து நெஞ்சே நம் தலைமிசையே. பொங்கிய கீர்த்தி இராமாನುಜನಡಿ பூமன்னவே. ಅಂಕಯಲ್ ಅಂದ್ರೆ ಸುಂದರವಾದ ಮೀನುಗಳು ಚಿಮ್ಮುತ್ತಾ ಇರುವಂತ ಗದ್ದೆಗಳ ಜಲ ಸಮೃದ್ಧಿಯಿಂದ ತುಂಬಾ ನೋಡಲು ಸುಂದರವಾಗಿರುವಂತ ಶ್ರೀರಂಗದ ಮಧ್ಯದಲ್ಲಿ ರಂಗನಾಥನು ಪೌಡಿಸ್ಕೊಂಡಿದ್ದಾನೆ. ಅವನ ಹೃದಯದಲ್ಲಿ ಲಕ್ಷ್ಮಿ ವಿರಾಜಮಾನವಾಗಿದ್ದಾಳೆ. ದೊಡ್ಡ ಕಮಲದ ಮೇಲೆ ಕುಳಿತುಕೊಂಡು ಅವನ ಹೃದಯದಲ್ಲಿ ಲಕ್ಷ್ಮಿ ವಿರಾಜಮಾನವಾಗಿದ್ದಾಳೆ. ಮೊದಲು ಇಲ್ಲಿ ಹೇಳ್ಬೇಕಾದ್ರೆ ಪೂಮನ್ನ ಮಾದ ಅಂತಾನು ಹೇಳಿದ್ರು. ಲಕ್ಷ್ಮಿ ವಿಶಿಷ್ಟವಾಗೇ ನಮ್ಮ ಪ್ರಾರ್ಥನೆಗಳೆಲ್ಲ ಇರ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಪುರುಷಕಾರೆಯಾಗಿ ಕಾಪಾಡೋಳು ಅವಳೇನೆ. ಅದಕ್ಕೆ ಇದೆರಡೂ ಹಾಡಲ್ಲಿ ಮೊದಲನೇ ಹಾಡು ಸರಿ, ಕೊನೆಯ ಹಾಡಲು ಸರಿ, ಲಕ್ಷ್ಮಿಯಿಂದ ಶುರು ಮಾಡಿ ಲಕ್ಷ್ಮಿಯಲ್ಲೇ ಮುಗಿಸ್ತಾರೆ. ತುಂಬಾ ಸೊಗಸಾಗಿದೆ, ಅದನ್ನ ತೋರಿಸ್ಕೊಡ್ತೀನಿ. ಲಕ್ಷ್ಮಿ ವಿರಾಜಮಾನ ಆಗಿದೆ. ಆಕೆ ಕೂಡ ಕಮಲದ ಮೇಲೆ ಕೂತಿದ್ದಾಳೆ. ಅವಳನ್ನು ಸ್ತುತಿಸೋಣ ಬನ್ನಿ ಅಂತ ಹೇಳ್ತಾರೆ ಇಲ್ಲಿ. ಈ ಶುರುವಿನಲ್ಲಿ ಕೂಡ ಅಷ್ಟೇನೆ ಪೂಮನ್ನ ಮಾದ ಪರುಂದಿಯ ಮಾರ್ವನ್ ಅಂತ ಹೇಳಿದ್ರಲ್ಲ, ಅಲ್ಲಿ
ಅಲ್ಲೂ ಹೇಳಿದ್ರು ಪೂಮನ್ನ ಮಾದು ಅಂತ ಹೇಳಿದಾಗ ಹೂವಿನ ಮೇಲೆ ಕೂತಿರೋ ಕಮಲದ ಹೃದಯದಲ್ಲಿ ಇರೋವನು ಭಗವಂತ ಅಂತ ಹೇಳಿದಾಗ ಇಲ್ಲಿ ಮಲರ್ ಪಾವೈ ಪೋತುದಮ್ ಅಂತ ಹೇಳಿದ್ರು. ಎಲ್ಲಿ ಅಂಗೈಯಲ್ಲಿ ಪಾಯ್ವೆಲ್ಲಲ್ಲಿ ಮಾಮಲರ್ ಪಾವೈ ಪೋತುದಮ್ ಅಂತ ಹೇಳಿದ್ರು. ಪೊರುಂದಿಯ ಮಾರ್ಬನ್ ಎಲ್ಲಿ ಪೂಮನ್ನೆ ಮಾರ್ಬ ಪೊರುಂದಿಯ ಮಾರ್ಬನ್ ಅಂತ ಅಲ್ಲಿ ಹೇಳಿದ್ರು. ಇಲ್ಲಿ ಅಣಿಯಾಹಮೆನ್ನುಂ ಪಂಗಯ ಮಾಮಲರ್ ಅಂತ ಇಲ್ಲಿ ಕೊನೆ ಹಾಡಲ್ಲಿ ಹೇಳಿದ್ರು. ಅದೇ ತರನೇ ಸೇಮ್ ರಾಮಾನುಜ ಚರಣಾರವಿಂದಂ ನಾಮನ್ನಿವಾಳ ಅಲ್ಲಿ ಮೊದಲನೇ ಹಾಡಲ್ಲಿ ಹೇಳಿದ್ರು. ಇಲ್ಲೂ ಅಷ್ಟೇನೆ ನಮ್ ತಲೆ ಮಿಷಯೇ ರಾಮಾನುಜ ನಡಿಪೂ ಮನ್ನವೇ ಅಡಿಪೂ ಮನ್ನವೇ ಅಂತ ಹೇಳಿದ್ರು. ನೆಂಜೇ ಸೊಲ್ಲುವೋಂ ಅವನ್ನ ಮಂಗಳೇ ಅಂತ ಹೇಳಿದ್ರು ಅಲ್ಲಿ ಮೊದಲನೇ ಹಾಡಲ್ಲಿ. ಇಲ್ಲೂ ಅಷ್ಟೇ ಪತ್ತಿ ಎಲ್ಲ ತಂಗಿಯದೆನ್ನ ತಳೈತ ನೆಂಜೇ ಮನಸ್ಸಿಗೆ ಅಡ್ರೆಸ್ ಮಾಡ್ತಾರೆ. ಅಲ್ಲೂ ಅಷ್ಟೇನೆ ಇಲ್ಲಿ ಚರಣಾರವಿಂದಂ ನಾಮನ್ನಿವಾಳ ಮೊದಲನೇ ಹಾಡಲ್ಲಿ ಹೇಳ್ತಾರೆ. ಮೊದಲನೇ ಹಾಡು ಜ್ಞಾಪಿಸ್ಕೊಳ್ಳಿ, ಇದು ತಿರುವರಂಗ ತಮ್ಮದನಾರದು. ಇದರಲ್ಲಿ ರಾಮಾನುಜನ ತಂದಲ್ಲಿ ಮೊದಲನೇ ಹಾಡು ಚರಣಾರವಿಂದಂ ನಾಮನ್ನಿವಾಳ. ಭಗವಂತ ರಾಮಾನುಜನ ಚರಣಗಳಲ್ಲಿ ನಾವು ಸ್ಥಿರವಾಗಿ ಇದ್ದು ಉಜ್ಜೀವನ ಹೊಂದಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾರೆ. ಅದನ್ನ ಇಲ್ಲಿ ಅಡಿಪು ಮನ್ನವೇ ಚರಣಾರವಿಂದಂ ಇಲ್ಲಿ ಅಡಿಪು ಯಾವ್ದಂದ್ರೆ ಕಮಲದ ತರ ಪದಗಳ ತರ ಇರುವಂತ ಪಾದಗಳಿದೆಯಲ್ಲ ಅದಕ್ಕೆ ಅಡಿಪು ಮನ್ನವೇ ಅಂತ. ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲೂ ಲಕ್ಷ್ಮಿ ಕೊನೆಯಲ್ಲೂ ಲಕ್ಷ್ಮಿ ಸ್ತೋತ್ರ ಮಾಡ್ತಾರೆ. ಇದೇನಂದ್ರೆ ಆ ಭಕ್ತಿ ಅನ್ನೋ ಒಂದು ಇದು ಒಮ್ಮೆ ಚಿಮ್ಮಿ ಹರಿದು ಹೊಳೆಯಾಗಿ ಬರಬೇಕು. ಅದಕ್ಕೆ ನಮಗೆ ಪೂರಕವಾಗಿ ಲಕ್ಷ್ಮಿ ನಮ್ಗೆ ಸಹಾಯ ಮಾಡ್ಬೇಕು ಅಂತ. ಭಕ್ತಿ ಎಲ್ಲ ತಂಗಿಯದೆನ್ನ ತಳೈತ ನೆಂಜೆ ನಮ್ಮ ಮನದಾಳದಲ್ಲಿರುವಂತ ಭಕ್ತಿಯು ಹೇಗೆ ಕ್ಷೀರಸಾಗರದಲ್ಲಿ ಕಳೆದಾಗ ಲಕ್ಷ್ಮಿ ಎದ್ದು ಮೇಲೆ ಬರ್ತಾಳೋ ಆ ತರ ನಮಗೂ ಮೇಲೆ ಬಂದು ನಮ್ಮ ಆಮಿಷಗಳೆಲ್ಲ ಪೂರೈಸುವಂತ ಇರ್ಬೇಕು ಅಂತ. ಇದಕ್ಕೆ ಏನು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅಂತ ಹೇಳಿದ್ರೆ ನಾವು ಭೋಗ ವಸ್ತುಗಳನ್ನ ಕೇಳ್ಕೊಂಡು ಭಕ್ತಿಯನ್ನ ಮಾಡಿ ಭಗವಂತನಲ್ಲಿ ನಮ್ಗೆ ಬೇಕಾಗಿರುವಂತ ಆಮಿಷಗಳನ್ನ ಕೇಳ್ಕೊಳ್ಬಾರ್ದು. ನಾವು ಕೇಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಭಕ್ತಿ ಮಾಡೋಕೆ ಯಾವಾಗ್ಲೂ ಹಸಿವಿದ್ರೇನೆ ಊಟ ಮಾಡಕ್ಕಾಗೋದು. ಅದೇ ತರ ನಮಗೆ ಆ ಪ್ರಾಪ್ಯ ರುಚಿ ಬೇಕು. ಭಗವಂತನನ್ನ ಪ್ರಾಪ್ಯ ನಾವ್ ಪಡಿಬೇಕು ಅನ್ನೋ ಒಂದು ರುಚಿ ಬೇಕು. ಆ ಪ್ರಾಪ್ಯ ರುಚಿ ನಮಗೆ ಏರ್ಪಡಿಸಪ್ಪ ಭಗವಂತ ಅಂತ ಕೇಳ್ಕೋಬೇಕು. ಈ ಪ್ರಾಪ್ಯ ರುಚಿ ಏರ್ಪಡಿಸ್ಬಿಟ್ರೆ ತನ್ನಂತಾನೆ ಆಧ್ಯಾತ್ಮಿಕ ವಿಚಾರದಲ್ಲಿ ನಮಗೆ ಮನಸ್ಸು ಹೋಗುತ್ತೆ. ಅದ್ರ ಇನ್ನೂ ಹೆಚ್ಚು ಕೇಳ್ಬೇಕು ಅನ್ಸತ್ತೆ, ಆ ಸತ್ಸಂಗದಲ್ಲಿ ಇರ್ಬೇಕು ಅನ್ಸತ್ತೆ. ಇವ್ರು ಹೇಗೆ ಹೇಳಿದ್ರು ನೋಡೋಣ, ಇನ್ನೊಬ್ರು ಹೇಗೆ ಹೇಳ್ತಾರೆ ಕೇಳೋಣ ಅನ್ನೋದು ಆಸೆ ಹೆಚ್ಚುತ್ತೆ. ಈ ಪ್ರಾಪ್ಯ ರುಚಿ ಇತ್ತಲ್ಲ ಅದನ್ನ ಇವ್ರು ಬೇಡ್ಕೊಳ್ಳೋದು. ಕೊನೆಯಲ್ಲಿ ನಿಮ್ಮ ಪಾದಗಳಲ್ಲಿ ಲಕ್ಷ್ಮಿನ ಏನ್ ಬೇಡ್ಕೊಳ್ತಾರೆ ಅಂದ್ರೆ ಆ ಪ್ರಾಪ್ಯ ರುಚಿ ನಮಗೆ ಏರ್ಪಡಿಸ್ಬೇಕು ಅಂತ. ಒಮ್ಮೆ ಇದು ಸಿಕ್ಬಿಟ್ರೆ ಆಮೇಲೆ ಏನು ಈ ಭಗವಂತನಲ್ಲಿ ಈಡ್ಪಾಡು ತಾನಾಗೆ ಬಂದ್ಬಿಡತ್ತೆ. ಆಚಾರ್ಯ ಮುಖೇನ ಆಚಾರ್ಯರೇ ನಾವು ತುಂಬಾ ಭಕ್ತಿ ಹೆಚ್ಚಾಗಿ ಹೋಗಿ ಅಲ್ಲೇ ಇದ್ರೆ ಅವ್ರ ಹತ್ರನೇ ಇಟ್ಕೋತಾರೆ. ಅಲ್ಲಿ ಮುಂದಕ್ಕೆ ಕಳಿಸ್ತಾರೆ. ಆಯ್ತಾಯ್ತು ನಿನ್ ಭಕ್ತಿ ಬೇಕಾದಷ್ಟು ಆಯ್ತು, ನೀನ್ ಹೋಗಪ್ಪ ನಿನ್ ದೇವ್ರನ್ನ ಹೋಗಿ ಸೇರ್ಕೊ ಅಂತ ಕಳಿಸ್ತಾರೆ. ಅವರೇ ಏನೋ ಇಟ್ಕೊಳ್ಳೋದಿಲ್ಲ ಅಲ್ಲಿ. ಅದಕ್ಕೆ ಆ ಪ್ರಾಪ್ಯ ರುಚಿ ಏರ್ಪಟ್ಟ ಮೇಲೆ ಲಕ್ಷ್ಮಿ ಯಾವಾಗ್ಲೂ ಭಗವಂತನ ಹೃದಯದಲ್ಲಿ ಯಾವಾಗ ಇರ್ತಾಳೋ ಅದೇ ತರ ನಾವು ರಾಮಾನುಜರ ಪಾದದಲ್ಲಿ ಇರ್ಬೇಕು. ಅದು ಮುಖ್ಯವಾಗಿ. ಪೂರತಾಳ್ವಂತ ಕೂಡ ಅಷ್ಟೇ, ತಾವು ಮುಂಚೆ ಪರಂಪದಕ್ಕೆ ಹೋಗ್ಬಿಡ್ಬೇಕು ಅಂತ ಆಸೆ ಪಡ್ತಾರೆ. ಇದು ಅಷ್ಟು ಇಷ್ಟ ಆಗೋದಿಲ್ಲ ಭಗವದ್ ರಾಮಾನುಜರಿಗೆ. ಯಾಕೆ ಹೀಗೆ ನನಗೆ ಸೇವೆ ಮಾಡ್ಬಿಟ್ಟಲ್ವ ನೀವು ಮಾಡುದು? ಇಲ್ಲ ನಾನು ಮೊದಲು ಹೋಗ್ಬಿಡ್ಬೇಕು ಅಂತ. ಯಾಕೆಂದ್ರೆ ಪರಮಪದದಲ್ಲಿ ಬರೋವ್ರಿಗೆ ಅಲ್ಲಿ ನಿತ್ಯ ಸೂರ್ಯಗಳ ಮುಕ್ತರು ಏನ್ ಮಾಡ್ತಾರೆ, ಅವರ ಪಾದವನ್ನ ತೊಳೆದು ಆ ಶ್ರೀಪಾದ ತೀರ್ಥವನ್ನ ತಗೊಳ್ತಾರೆ. ನಾನು ನಂತರ ಹೋದ್ರೆ ನಮ್ ಪಾದ ನೀವು ತೊಳೆಯೋ ತರ ಆಗತ್ತೆ, ಅದು ಕೂಡುದು, ಅದು ಅಪಚಾರ. ಅದಕ್ಕೋಸ್ಕರ ನಾನೇ ಮೊದಲು ಹೋಗ್ತೀನಿ ಅಂತ ಕೂರತಾಳ್ವನು ಮೊದಲು ಪರಮಪದಕ್ಕೆ ಹೊರಟೋಗ್ತಾರೆ. ಆ ವಿಷಯವನ್ನ ತಿಳ್ಕೊಂಡು ಎಷ್ಟು ದುಃಖ ಪಡ್ತಾರೆ ಭಗವದ್ ರಾಮಾನುಜರು. ನೋಡು ಇವನು ಎಷ್ಟು ಇದು ಅಂತ ಹೇಳ್ಬಿಟ್ಟು ಮೊದಲು ಕೂರತಾಳ್ವನ್ ಹೋಗ್ತಾರೆ. ಅದೇ ತರ ಇವರು ಪಾಪವನ್ನ ರಾಮಾನುಜರು ತೊಳಿಬೇಕು ಇರಬಾರ್ದು ಅಂತ ಹೇಳ್ಬಿಟ್ಟು ಕೂರತಾಳ್ವನ್ ಆತರ ಮಾಡ್ತಾರೆ. ಹೀಗೆ ಒಬ್ರಿಗಿಂತ ಒಬ್ರು ಮಿಗಿಲಾಗಿ ಮಧುರಕವಿ ಆಳ್ವಾರು, ಕೂರತಾಳ್ವನು, ಅಮುದನಾರ್ ಇವರೆಲ್ಲ ನಮಗೆ ತೋರಿಸ್ಕೊಡೋದು ಏನಪ್ಪಾ ಅಂತ ಹೇಳಿದ್ರೆ ಭಗವಂತನಲ್ಲಿ ಭಕ್ತಿ ಎಲ್ಲ ಇರ್ಬೇಕು. ಆದ್ರೆ ನಮಗೆ ಆಚಾರ್ಯರಲ್ಲೂ ಆ ಪ್ರತಿಪತ್ತಿ ಇದ್ರೇನೆ ಭಗವಂತನಲ್ಲಿರೋ ಭಕ್ತಿ ನಮಗೆ ಫಲ ಕೊಡುವಂಥದ್ದು ಅಂತ ಹೇಳ್ಬಿಟ್ಟು 108 ಹಾಡಿ ಭಗವದ್ ರಾಮಾನುಜರ ಮೇಲೆ ಪ್ರತಿಯೊಂದು ಹಾಡಲ್ಲೂ ರಾಮಾನುಜರ ಬಗ್ಗೆ ಹೇಳಿ ನಮಗೆ
ಭಗವಂತನನ್ನ ಪಡೆಯೋದು ಬೇಕಾದ್ರೆ ಕಷ್ಟವಾಗ್ಬೋದು, ಆದ್ರೆ ರಾಮಾನುಜರನ್ನ ಪಡೆಯೋದೇನು ಕಷ್ಟ ಅಲ್ಲ. ಯಾಕಂದ್ರೆ ಅವ್ರ ಔದಾರ್ಯ, ಸೌಶೀಲ್ಯ, ಆ ಗುಣಗಳೆಲ್ಲ ಅಷ್ಟು ವಿಶೇಷವಾಗಿದೆ ಅಂತ ಹೇಳಿ ತೋರಿಸ್ಕೊಟ್ಟು ಸುಲಭವಾದ ಮಾರ್ಗವನ್ನ ಬಿಟ್ಬಿಡಬೇಡಿ, ಎಲ್ಲಾರು ಹಿಡ್ಕೊಳ್ಳಿ ಅಂತ ಹೇಳಿ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಇರೋ ಆಚಾರ್ಯ ಆಳ್ವಾರ್ಗಳು ಎಲ್ಲರನ್ನ ತಮ್ಮ ಹಾಡಲ್ಲಿ ಸೇರಿಸಿ ನಮಗೆ ಒಟ್ಟು ಸಂಪ್ರದಾಯದ ವಿಚಾರವನ್ನ ವಿಶಾಲವಾಗಿ ತಿಳಿಸ್ಕೊಟ್ಟು ಆಚಾರ್ಯ ಪರಂಪರೆ ಕೊಂಡಾಡುವಂತ ಒಂದು ಪದ್ಯ ಇದು ಇವತ್ತಿಗೆ ಮುಗೀತು. ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿಗೆ ನಾನು 4000 ದಿವ್ಯ ಪ್ರಬಂಧ ಅರ್ಥ ಸಹಿತ ಹೇಳ್ತಾ ಇದ್ದೆ. ಅದು ಸುಮಾರು ಎಷ್ಟೋ 5-6 ವರ್ಷನೇ ಆಯ್ತು ಏನೋ ಗೊತ್ತಿಲ್ಲ, ನಾನು ಸ್ವಲ್ಪ ನಿಧಾನನೇ. ಇವತ್ತಿಗೆ ಮುಗೀತು ಅಂತ ಹೇಳಿದ್ರೆ ಮುಗಿಸ್ಬಿಟ್ಟೆ ಅಂತ ನಾನು ಹೇಳಕ್ಕಾಗೋದಿಲ್ಲ. ನನ್ನ ಕೈಲಿ ನನ್ನ ಶಕ್ತಿ ಏನಿತ್ತೋ ಅದನ್ನ ನಾನು ಹೇಳಿದ್ದೀನಿ. ಕನ್ನಡದಲ್ಲಿ ಹೇಳ್ಬೇಕಾಗಿದ್ದು ಅದೊಂದು ನಿರ್ಬಂಧ ಇದ್ದಿದ್ರಿಂದ ನಿಮಗೆಲ್ಲ ಅರ್ಥ ಆಗೋ ತರ ಆದಷ್ಟು ಸುಲಭವಾಗಿ ಹೇಳ್ಬೇಕು ಅನ್ನೋದೇ ಉದ್ದೇಶ ಆಗಿತ್ತು. ಎಷ್ಟಾಗುತ್ತೋ ಅಷ್ಟು ನಾನು ಹೇಳಿದ್ದೀನಿ. ಇದ್ರಲ್ಲಿ ಏನಾದ್ರೂ ತಪ್ಪೆಲ್ಲ ಇದ್ರೆ ಅದೆಲ್ಲ ನನಗೆ ಸೇರಿದ್ದು, ತಿದ್ಕೊಳ್ಬೇಕು, ಮತ್ತೆ ಮತ್ತೆ ಹೇಳಿ ಇದನ್ನೆಲ್ಲ ತಿದ್ಕೊಳ್ಬೇಕು. ಎಲ್ಲ ಒಳ್ಳೆ ವಿಷಯ ಏನಾದ್ರು ಇದ್ರೆ ಅದು ಎಲ್ಲ ಆಚಾರ್ಯರು ಆಳ್ವಾರ್ಗೆ ಸೇರಿದ್ದು ಅಂತ ಹೇಳಿ ಇವತ್ತಿನ ಇದು ಕಾಲಕ್ಷೇಪವನ್ನು ಮುಗಿಸ್ಕೊಳ್ತೀನಿ. ನಾಳೆ ದಿವಸ ಎಲ್ಲಾರು ಸೇರೋಣ, ಒಳ್ಳೆ ದಿನ. ಯಾಕಂದ್ರೆ ನಾವು ಎಲ್ಲ ಆನ್ಲೈನ್ ಅಲ್ಲೇ ನಡೀತಾ ಇರೋದ್ರಿಂದ ಯಾರನ್ನು ಭೇಟಿ ಆಗಕ್ಕೆ ಅವಕಾಶ ಇರ್ತಾ ಇರ್ಲಿಲ್ಲ. ಅದರಿಂದ ವರ್ಷಕ್ಕೆ ಒಂದ್ಸತಿ ಗುರು ಪೂರ್ಣಿಮಾ ಅಂತ ಒಂದು ಮಾಡಿ ನೀವೆಲ್ಲ ಬರ್ತೀರಾ, ತುಂಬಾ ಸಂತೋಷ. ದಯವಿಟ್ಟು ಎಲ್ಲಾರು 10:30 ಅಷ್ಟೊತ್ತಿಗೆ ಬಂದ್ಬಿಟ್ರೆ 11 ಗಂಟೆ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಎಲ್ಲವನ್ನ ಸ್ಟಾರ್ಟ್ ಮಾಡ್ಬೋದು. ಓದೋಕೆ ಅಂತ ಕೇಳಿದ್ರು, ಅದಕ್ಕೆ ಯಾವಾಗ್ಲೂ ಬರೀ ಮಾತಾಡ್ಬಿಟ್ಟು ಕಾಲ ಕಳೆದ್ಬಿಡೋದು ಬೇಡ. ಯಾವ್ದಾದ್ರು ಒಂದು ಇದಿರ್ಲಿ ಅಂತ ಹೇಳ್ಬಿಟ್ಟು ಸ್ತೋತ್ರ ಪಾಠಗಳನ್ನ ಹೇಳ್ಕೊಳ್ಳೋಣ. ಯಾವ್ದು ಹಯಗ್ರೀವ ಸ್ತೋತ್ರ, ಶ್ರೀಸ್ತುತಿ, ಆ ತರದ್ದು ಯಾವ್ದೋ 4-5 ಸ್ತೋತ್ರ ಹೇಳಿ ನಂತರ ಗುರು ನಮನಕ್ಕೆ ಅವರು ಗುರುಗಳು ಏನಾದ್ರು ವಿಚಾರ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳೋಣ. ಎಲ್ಲಾರು ನಾಳೆ ಬನ್ನಿ ಸೇರೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಉಪನ್ಯಾಸನ ಮುಗಿಸ್ತೀನಿ. ಇದಾದ್ಮೇಲೆ ನಾನು ದೇಶಿಕ ಪ್ರಬಂಧವನ್ನ ಕಂಟಿನ್ಯೂಸ್ ಆಗಿ ತಗೊಳ್ತೀನಿ. ದೇಶಿಕ ಪ್ರಬಂಧದಲ್ಲಿ ಎಲ್ಲಾ ಇಲ್ಲದೆ ಹೋದ್ರೆ ಕೂಡ ಉಪಯುಕ್ತಾಂಶಗಳು, ಅಧಿಕಾರ ಸಂಗ್ರಹ, ಪ್ರಬಂಧ ಸಾರ ಇಂಥವೆಲ್ಲ ನಾವು ನೋಡ್ಕೊಳ್ಳೋಣ. ಯಾಕಂದ್ರೆ ಪನ್ನೀರು ನಾಮಮ್ಮು ಮತ್ತೆ ಆಹಾರ ನಿಯಮಂ ಇದೆಲ್ಲ ಏನೋ ಅಷ್ಟು ಅದು ಎಲ್ಲ ಒಳ್ಳೆ ಗ್ರಂಥ ಅಲ್ಲ ಅಂತಲ್ಲ, ಆದ್ರೆ ಈ ಉಪಯುಕ್ತಾಂಶಗಳು ಪಾರಾಯಣದಲ್ಲಿ ಕ್ರಮದಲ್ಲಿ ಜಾಸ್ತಿ ಉಪಯೋಗಿಸುವಂಥದ್ದು. ಸೊ ಅದೊಂದು 3-4 ಪ್ರಬಂಧಗಳನ್ನ ಹೇಳ್ಕೊಡ್ತೀನಿ. ಅಧಿಕಾರ ಸಂಗ್ರಹ ಅರ್ಧ ಆಗಿದೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಎಲ್ಲರನ್ನೂ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು. ಫಸ್ಟ್ ஆமா ஹோதோ முதல்ல பிரச்சனை ಹೇಳ್ಬೇಕು. பூமன்னமாத பொருந்திய மார்வன் புகழ்மலிந்த பாமன்ன மாறன் அடிபணிந்து இந்தவன் பல்கலையோர் தாமன்ன வந்த இராமானுஜஞ்சரணாரவிந்தம் நாமன்னி வாழ நெஞ்சே சொல்லுவோம் அவன் நாமங்களே. நீங்களும் சொல்லுங்க. பூமன்னமாது பொருந்திய மார்பன் புகழ் மலிந்த பாமண்ணு மாறன் அடிபணிந்து இந்தவன் பல்கலையோர் தாம் மன்ன வந்த இராமானுஜன் சரணாரவிந்தம் நாம் மன்னி வாழ நெஞ்சே சொல்லுவோம் அவன் ನಾಮங்களೇ. ಬೇಕಾದ್ರೆ ನಾಳೆ ಇದು ராமானுஜன் உத்தந்தாதிನೇ ಹೇಳ್ಬೋದು, ನೀವು ತಗೊಂಡ್ ಬಂದ್ರೆ. நாளைக்கு ஆக்சுவலா திருவாதிரைன்னு நினைக்கிறேன் நாளைக்கு. அப்படியா? ಓಕೆ. ರಾಮಾನುಜನ್ ಉತ್ತಂದಾದಿನೇ ತಗೊಂಡ್ ಬನ್ನಿ ಪುಸ್ತಕ. ಆವರ್ತಿನೂ ಆದಂಗಾಗತ್ತೆ ಎಲ್ಲಾರ್ಗು, ಅದನ್ನೇ ಹೇಳೋಣ. ಸ್ತೋತ್ರ ಪಾಠದ ಜೊತೆಗೆ ರಾಮಾನುಜನ್ ಉತ್ತಂದಾದಿ ಏನಿಲ್ಲ, ಒಂದು 1/2 hour ಅಲ್ಲಿ ಮುಗ್ದೋಗುತ್ತೆ, ಏನು ಅಷ್ಟೇನು ಟೈಮ್ ತಗೊಳಲ್ಲ. ಅದನ್ನೇ ಹೇಳೋಣ. ಯಾಕಂದ್ರೆ ರಿವೈಸ್ ಮಾಡ್ದಂಗೂ ಆಗತ್ತೆ, ಆಚಾರ್ಯ ನಮನೂ ಆಗತ್ತೆ, ಎರಡಕ್ಕೂ ಸರಿ ಹೋಗುತ್ತೆ ಎಲ್ಲ. ತಿರುವರಂಗ ತಮುದನ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.
ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಬಿತಾ. ನಮಸ್ಕಾರ ಮೇಡಮ್. ಜಯ ಮ್ಯಾಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾಳೆ ನೋಡೋಣ. ಅಡಿ ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ.